ಇಷ್ಟರಗೆ ಯಾರೂ ಭೀತರಾಗಬೇಡಿ. ನಮ್ಮದಂತ ಮಣಿನಗರಕ್ಕೆ ಅಪಾರವಾದಂತಹ ಸೇನೆ ಬಂದಿದೆಯಂತೆ. ವಿಚಾರಿಸುವುದಕ್ಕಾಗಿ ಹೋದಂತಹ ನಮ್ಮವರಿಗೆ ಬಡಿದಿದ್ದಾರೆ ಎನ್ನುವಂತಹ ವಿಚಾರವನ್ನು ಈ ಬಬ್ರುವಾಹನನಿಗೆ ತಿಳಿದು ಹೋಗಿದೆ. ಅವರು ಹೊಡೆದದ್ದು ನಮ್ಮ ಚಾರರಿಗಾದರೂ ಕೂಡ ನೋವಾದದ್ದು ನನಗೆ. ನನ್ನದಂತಹ ಅಧಿಕಾರವನ್ನು ಪ್ರಶ್ನೆ ಮಾಡುವಂತಹ ಎದೆಗಾರಿಕೆಯನ್ನು ತೋರಿಸಿಬಿಟ್ಟರಲ್ಲ. ಸರಿ ಸರಿ, ಯಾರು ಹೆದರಬೇಡಿ. ಯಾವ ಕಾಲಕ್ಕೆ ಯಾವ ಕಾರ್ಯವನ್ನು ಮಾಡಬೇಕೆನ್ನುವಂತಹ ಪ್ರಸಂಗ ಅವತಾರ ನನಗಿದೆ. ಆದ್ದರಿಂದ ಬಂದಂತಹ ತುರಾಗ ಹಿಂದೆಯೇ ಹೋಗಬಾರದು, ಮುಂದೆಯೇ ಬರಬಾರದು. ಪುರಾತ ದುರ್ಗವನ್ನು ಎನ್ನುವ ಹಾಗೆ ಅಪ್ಪಣೆ ಮಾಡಿದ್ದೇನೆ. ಕುದುರೆಯ ಕುರಿತಾಗಿ ಕೂಲಂಕುಷವಾಗಿ ಚರ್ಚೆ ಮಾಡಬೇಕು. ಇದೆಲ್ಲ ಜಾಗ ಅರಮನೆ ಸೇರಿಕೊಳ್ತೇನೆ. ನೋಡಬಾರದೆ. ಉತ್ತಮ ಮಣಿಪುರ ದರಸನ ಚಾವಡಿ 10,000 ಕಂಬಗಳಿಂದ ಕಂಗೊಳಿಸ್ತಾ ಇದೆ. 10,000 ಕಂಬಗಳು ಉಂಟು ಅಂತಾದ್ರೆ ನಮ್ಮಂತಹ ಚಾವಡಿಯ ವಿಸ್ತೀರ್ಣ ಎಷ್ಟು ಎನ್ನುವುದನ್ನು ಆಲೋಚನೆ ಮಾಡಿ. ಎಂತಹ ಜನ ಸಮೂಹವನ್ನಾದರೂ ಕೂಡ ಒಂದೊಮ್ಮೆಗೆ ಅಡಗಿಸಬಲ್ಲಂತಹ ವಿಸ್ತೀರ್ಣವುಳ್ಳಂತಹ 10,000 ಕಂಬದ ಚಾವಡಿ ನೋಡಬಾರದೆ. ಇಲ್ಲಿರುವಂತಹ ಕೆತ್ತನೆಗಳನ್ನು ನೋಡಬಾರದೆ. ವಜ್ರ, ವೈಡೂರ್ಯ ಮುಂತಾದವುಗಳಿಂದ ಕೆತ್ತಲ್ಪಟ್ಟಿದೆ. ಹಾಗಿದ್ರೆ ಕೇವಲ ಕಂಬದಲ್ಲಿ ಮಾತ್ರ ಅಲ್ಲ, ಇಲ್ಲಿ ನೋಡಬಾರದೆ. ಸುತ್ತ ನೋಡಿದ್ರ ನೀವು? ಸುತ್ತ ಗೋಡೆಯ ಮೇಲೆ ಸುರ
ಗೊಂಬೆಯ ನೆನೆಸಿದಾನೆ ವಸ್ತು ಪಟ್ಟಾವಳಿಯ ಎನ್ನುವುದನ್ನು ತಿಳಿಯುವುದಕ್ಕೆ ಬರ್ತದೆ ನೋಡಬಾರದೆ. ಗೋಡೆಯ ಮೇಲೆ ಕೆತ್ತಿದಂತಹ ಒಂದು ಕೆತ್ತನೆಯನ್ನು ನೋಡಿದರೆ ಸಾಕು, ದೇವೇಂದ್ರನ ಸಭೆ ಇಲ್ಲೇ ಆಗುತ್ತಾ ಉಂಟ ಎನ್ನುವ ಹಾಗೆ ಒಂದೊಮ್ಮೆಗೆ ಭ್ರಮೆಯಾಗುತ್ತದೆ. ಆಹಾ ಆಹಾ, ಅದು ಸುರಲೋಕದ್ದು. ಈ ಕಡೆ ನೋಡಿದೆ ಅಂತಾದ್ರೆ ಭೂಲೋಕದಲ್ಲಿ ಆಗಿ ಹೋದಂತಹ ಕೀರ್ತಿಶಾಲಿಗಳಾದಂತಹ ರಾಜಾದಿರಾಜರುಗಳ ಆ ಸಾಹಸದ ಕತೆ ಇಲ್ಲಿ ಬಿಂಬಿಸಲ್ಪಟ್ಟಿದೆ ಎನ್ನುವ ಹಾಗೆ ಇದು ನರಲೋಕದ ಕೆತ್ತನೆಗಳು. ಇಲ್ಲಿ ನೋಡಬಾರದೆ ನಾಗಲೋಕದ ಕೆತ್ತನೆಗಳು, ನಾಗಲೋಕದ ಸಭೆ ಇಲ್ಲಿ ಆಗುತ್ತಾ ಇದೆಯೋ ಎನ್ನುವ ಹಾಗೆ ಒಂದೊಮ್ಮೆಗೆ ಭ್ರಮೆಯಾಗುತ್ತಾ ಉಂಟು. ಮಾತ್ರ ಅಲ್ಲ, ನಾವು ಹಾಸಿರುವಂತಹ ಕಂಬಳೆಯನ್ನು ನೋಡಿದೆ ಉಂಟಾದ್ರೆ ಅದನ್ನು ಕೂಡ ಮೆಚ್ಚುವಂತದ್ದೇ. ಅಂತಹ ಒಂದು ರೀತಿಯಾದಂತಹ ವಿಶಿಷ್ಟವಾದಂತಹ ಚಾವಡಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಕಂಬಗಳಲ್ಲಿ ನೋಡಿದೆ ಉಂಟಾದ್ರೆ ಕೆತ್ತನೆಗಳು ಎದ್ದು ಕಾಣುತ್ತಾ ಇದೆ. ಈ ಕಂಬದಲ್ಲಿ ಕೊಂಬಾಳ ದೀವಿಗೆಯ ಬೆಳಕು ಆ ಕಂಬದ ಮೇಲೆ ಬೀಳುವಾಗ ಆ ಕಂಬದಲ್ಲಿರುವಂತಹ ಪ್ರತಿಮೆಗೆ ಜೀವ ಬಂತು ಎನ್ನುವ ಹಾಗೆ ಒಂದೊಮ್ಮೆಗೆ ಭ್ರಮೆಯಾಗಬಹುದು. ಎಲ್ಲರೂ ಭ್ರಮೆ ಆಗಿಯೇ ಆಗುತ್ತಾರೆ. ಅಂತಹ ಕೆಲವು ನಮ್ಮದಾದಂತಹ ಈ ಚಾವಡಿಯಲ್ಲಿದೆ. ಅಲ್ಲ, ಇದು ಸರಿಯಾದ ಸಮಯ ಅಲ್ಲ, ನಮ್ಮನ್ನು ನಾವೇ ವರ್ಣಿಸಿಕೊಳ್ಳುವುದಕ್ಕಲ್ಲ. ಆದ್ದರಿಂದ ಎಲ್ಲರೂ ಬಂದು ಸೇರಬೇಕೆನ್ನುವ ಹಾಗೆ ಹೇಳಿದ್ದೇನೆ. ಬಂದಿದ್ದಾರಲ್ಲ, ಮೂಲ ಮಂತ್ರಿ ಸುಬುದ್ಧಿಯೊಳ ನಿಂತೆಂದನೀ ಹದನ ಕೋಲನಾಯಕರಾದ ದೊರೆಗಳು ಮೇಳವಿಸಿಕೊಂಡಿರಲು ಧರಣಿ ಬಾಲಕರ ಕುದುರೆಂಬುದೇನಾಯ್ತೆಂದು ಬೆಸಗೊಂಡ ರಾಜರುಗಳು ಬಂದಿದ್ದಾರೆ. ಸಂತೋಷವಾಯಿತು. ನಿಮ್ಮ ತಂದ ಆಸನವನ್ನು ಸ್ವೀಕರಿಸಿಕೊಳ್ಳಿ. ಹಾಗಿದ್ರೆ ನಾವು ಇಲ್ಲಿ ಕರೆದದ್ದು ಯಾಕೆ ಎನ್ನುವುದು ಅವರಿಗೆ ಗೊತ್ತಾಗ್ಲಿಲ್ಲ. ನೋಡಬಾರದೆ, ನಮ್ಮದಂತ ಹಿಮ್ಮೇಳಂದ್ರೆ ಹಾಗೆ ಎಲ್ಲ ಬಂದು ಸೇರಿದ್ದಾರೆ. ನಮಗೆ ಇಷ್ಟಿದ್ರೆ ಸಾಕಾಗುತ್ತದೆ. ಹಾಗಂತ ಬರಬೇಕಾದವರು ಒಬ್ಬರಿದ್ದಾರೆ. ಅವರು ಈ ರಾತ್ರಿ ಸಮಯದಲ್ಲಿ ಸ್ವಲ್ಪ ಕಷ್ಟವಾಗಿತ್ತು, ಆದರೂ ಕೂಡ ಬರಲೇಬೇಕಾದಂತಹ ಅನಿವಾರ್ಯತೆ ಉಂಟು. ಮಂತ್ರಿಗಳಾದಂತಹ ಸುಬುದ್ಧಿಯವರು ಬರಬೇಕೆನ್ನುವ ಹಾಗೆ ಜನ ಕಳುಹಿದ್ದೇನೆ. ಇಷ್ಟದವರೆಗೆ ಬರಲಿಲ್ಲ. ತೊಡಗಿದ್ದಷ್ಟೇ ಅವಸರದ ಕಾರ್ಯ ಬರಬೇಕು ಅಂತ ಆಯ್ತು. ನಮಸ್ಕಾರ ಸಲ್ಲಿಸಿದ್ದೇನೆ. ನಮಸ್ಕಾರ. ಹೌದು ಹೌದು, ನಿದ್ದೆಯಲ್ಲಿದ್ರಿ ಅಂತ ಕಾಣ್ತದೆ. ಅಂದ್ರೆ ವ್ಯವಸ್ಥೆ ಆಗಿದೆ. ಹಾಗೆ ಸ್ವಲ್ಪ ಹೀಗೆ ಊರಿ ಬರಕ್ಕೆ ಅಂತ ಆಳು ಓಡಿ ಬಂದ. ಬೆಳಗುವ ಹೊತ್ತಲ್ಲ ಬರ್ಬೇಕು. ಇವತ್ತು ಸ್ವಲ್ಪ ಕಡಿಮೆ ಆಗ್ತದೆ ನಿದ್ದೆ. ಹೌದಾ? ಹೌದು. ಅಡ್ಡಿಲ್ಲ. ರಾಜಕಾರ್ಯ ಆದ್ರೆ ನಿದ್ರೆ ಏನು ಜೀವವನ್ನೇ ಬಿಡುವಂತ ಹಾಗಂತ ಗಡಿಬಿಡಿಯ ಕರೆ ಇಲ್ಲಿ ನೋಡಿದ್ರೆ ಬಹಳ ಆಶ್ಚರ್ಯವಾಗ್ತಾ ಉಂಟು. ಸೇರಿದ್ದಾರೆ ದೇವಿಗೆ ಬೆಳಗ್ತಾ ಉಂಟು. ಏನೋ ಕುತೂಹಲ ಉಂಟು. ಏನದು ಕುತೂಹಲ? ಹೌದು. ಆದ್ದರಿಂದ ಆರವಾದಿ ನೋಡಿರಯ್ಯ ವೀರಮಂತ್ರೀಶ ವೀರಮಂತ್ರೀಶ
ಬಾಲಕ ಲಿಖಿತ ನೋಡಿ ಬಲ್ಲಿದ ಮೋದಿಯನ್ನ ಬಳಿಗೆ ತಾರಯ್ಯ ಮುನ್ನ ಬಲ್ಲಿದ ಮೋದಿಯನ್ನ ಬಳಿಗೆ ತಾರಯ್ಯ ಮುನ್ನ ಆರವಾದಿ ನೋಡಿರಯ್ಯ ವೀರ ಮಂತ್ರೀಶ ವಯೋವೃದ್ಧರೂ ಹೌದು. ಸಾರಿ ಸಾರಿ. ಈ ರಾತ್ರಿಯ ಸಂದರ್ಭದಲ್ಲಿ ನಿಮ್ಮನ್ನು ಕರೆಯುವುದಕ್ಕೆ ಬಲವಾದಂತಹ ಕಾರಣ ಉಂಟು. ನಮ್ಮಂತಹ ಮಣಿಪುರಕ್ಕೆ ಅಪಾರವಾದಂತಹ ಸೇನೆ ಬಂದಿದೆಯಂತೆ. ಸೇನೆಯ ಜೊತೆಯಲ್ಲಿ ತುರಗವನ್ನು ಕಾಣಿಸಿಕೊಂಡಿದೆಯಂತೆ. ಹೌದು ಹೌದು. ಕುದುರೆಯ ಹಣೆಯಲ್ಲಿ ಏನೋ ಒಂದು ಲಿಖಿತ ಇದೆಯಂತೆ. ಹೌದೌದು. ಶೃಂಗರಿಸಲ್ಪಟ್ಟಂತಹ ತುರಗ ಕಾಡಿನ ತುರಗ ಅಲ್ಲ ಎನ್ನುವುದು ಸ್ಪಷ್ಟ. ಯಾರೋ ಬಿಟ್ಟದ್ದು ಎನ್ನುವುದರಲ್ಲಿ ಅನುಮಾನ ಇಲ್ಲ. ನಮ್ಮ ತಂತ ಮಣಿಪುರಕ್ಕೆ ಬಂದಿದೆ ಅಂತಾದ್ರೆ ಕೇಳಬೇಕಾದಂತಹ ಅನಿವಾರ್ಯತೆ ಇದೆ. ಹೌದು ಪ್ರವೇಶ ಆಗುವಾಗ ವಿಚಾರಿಸುತ್ತ ಹೊಣೆಗಾರಿಕೆ ನಿನ್ನದು ಹೌದು. ಹೌದೌದು. ನಮ್ಮೆಲ್ಲರ ಹೊಣೆಗಾರಿಕೆಯೂ ಹೌದು. ಆದ್ದರಿಂದ ಅದನ್ನು ನೋಡಿ ಬರಬೇಕೆನ್ನುವ ಹಾಗೆ ಯೋಚನೆ ಮಾಡಿದೆ ಅಂತಾದ್ರೆ ಸಮರ್ಥರು ಯಾರು ಅಂತ ಯೋಚನೆ ಮಾಡಿದೆ ಅಂತ ನಮ್ಮಲ್ಲಿ ಸಮರ್ಥರಿಗೆ ಕೊರತೆ ಉಂಟ. ಎಷ್ಟೆಷ್ಟು ಮಾತಾಡ್ತಾರೆ. ಏನಾದ್ರೂ ಕೂಡ ಸ್ಥಾನ ಅಂತ ಕೊಟ್ಟಿದೆ ಅಲ್ವಾ, ಅವರೇ ಮಾತಾಡ್ಬೇಕು. ಗೌರವ ಉಂಟು. ಅದು ತಾವೇ ತಾವೇ ಕೇವಲ ಮಂತ್ರೀಶರಲ್ಲ ನೀವು, ವೀರ ಮಂತ್ರೀಶ. ಬಿರುದು ಹೋಗುದಿಲ್ಲ. ಆದ್ದರಿಂದ ಅಪಾರವಾದಂತಹ ಸೇನೆ ಬಂದಿದೆ. ಆದ್ದರಿಂದ ಭಾರ ಹಂಗಿಡಬಾರದು. ಹೌದೌದು. ಹೇಳುವುದಿಲ್ಲ ಅಂತ ಗೊತ್ತಿದೆ. ಆದ್ರೂ ಕೂಡ ಹೇಳಬೇಕಾದನ್ನೇ ಹೇಳಬೇಕಾಗ. ಹೌದಲ್ವಾ? ಹಾಗಂತ ನೀವೊಬ್ಬರೇ ಹೋಗುದಲ್ಲ, ನಿಮ್ಮ ಹಿಂದೆ ಮುಂದೆ ಇಬ್ಬರು ಬೇಕು. ಹೌದಾ? ಇಬ್ಬರೆಲ್ಲ ಯಾಕೆ ಒಂದು ಕಡೆ ಮಂತ್ರಿಗಳು ಹೋಗುವಾಗ ಸಾಕಾಗುದಿಲ್ವಾ? ನೀವು ಎಷ್ಟು ಜನ ಬೇಕೋ ಅಷ್ಟು ಜನ ಸಿದ್ಧ ಮಾಡ್ತೇನೆ. ಜನ ಮಾತ್ರ ಅಲ್ಲ, ಹಿಂದೆ ಮುಂದೆ ಗಾಡಿಗಳು ಬೇಕು. ನಿಮಗೆಲ್ಲ ಹೌದೌದು. ಭದ್ರತೆ ಮಾತ್ರ ಅಲ್ಲ, ನಿಮ್ಮ ಕನಸ್ತಿಕೆ ಏನು, ಈ ಬಬ್ರು ವಾಹನದ ಕನಸ್ತಿಕೆ ಏನು, ಹೌದಲ್ವಾ ಎನ್ನುವುದನ್ನು ಯಾರು ಮಂತ್ರಿ ಯಾರೋ ಮಂತ್ರಿ ಎನ್ನುವುದು ಮುಖ್ಯವಾಗಿದೆ. ಆದ್ದರಿಂದ ನೀವು ಹೋಗುವಂತಹ ಚಂದವನ್ನು ನಾವೆಲ್ಲ ಕಾಣಬೇಕೆನ್ನುವ ಹಾಗೆ ಯೋಚನೆ ಮಾಡಿದ್ದೇವೆ. ಭಟರ್ ಇದ್ದಾರೆ. ಈಗ ಬಂದು ಕುಳಿತರು ಅವರೇ. ಹೌದೌದು. ನಾವು ಬರ್ಬೇಕಂತ ನಾನೇ ಹೇಳಿ. ನೀವು ಹೋಗುವಾಗ ನಡ್ಕೊಂಡು ಹೋದ್ರೆ ಒಳ್ಳೆ ಒಳ್ಳೆ ಉಂಟು ಕುದುರೆ. ಆದ್ದರಿಂದ ಆದಷ್ಟು ಬೇಗ ಕುದುರೆಯ ಹಣೆಯಲ್ಲಿರುವಂತಹ ಒಲೆಯನ್ನು ತರಬೇಕು. ನಾನೇ ವಾಚನ ಮಾಡಿದ್ರೆ ಸರಿಯಾಗುತ್ತದೆ ಹೇಳಿ? ಖಂಡಿತ ಆಗುವುದಿಲ್ಲ. ಸರ್ವರಿಗೂ ಕೇಳುವಂತೆ ತಾವೇ ವಾಚನ ಮಾಡಬೇಕು. ನಾನೇ ಓದಬೇಕು. ಅದೇ ಕಾಣುವುದಿಲ್ಲ ಅಂತ ಗೊತ್ತಿದೆ, ಸ್ವಲ್ಪ ಬೆಳಕಿಗೆ ಹೇಳಿ. ನಾನು ಅವಸರಕ್ಕೆ ಬರಲು ಬಿಟ್ಟು ಬಂದೆ. ಇಲ್ಲಿ ಬೆಳಕಿನ ವ್ಯವಸ್ಥೆ ಉಂಟಲ್ಲ, ನೋಡುವ ಬೆಳಕು ಉಂಟಲ್ಲ. ಸೋಮವಂಶಜ ಸಾಧು ಗುಣಧೀರಾಯ ಮಜಾತ ಭೀಮ ಬಾಲಾನ್ವಿದನು ಅದನ್ನು ಸ್ವಲ್ಪ ತಿರುಗಿಸಿ. ನೀವು ಹೇಳಿದ್ರೆ ಸರಿ ಆಗ್ತದೆ. ನೀವೇ ಹೇಳಿ.
ಸ್ವಲ್ಪ ತಿರುಗಿಸು. ಸಾಕು ಸಾಕು. ನೀವೇ ತಿರುಗಿಸಿದ್ರೆ ಹೌದು. ಇದು ಪ್ರಾರಂಭದಲ್ಲಿ ಸ್ವಸ್ತಿಶ್ರೀ ಶುಭ ಸೂಚಕ. ಹಾಗಾದ್ರೆ ಇದು ಕ್ರಾಂತಿಕಾರಕ ಬರಹ ಅಲ್ಲ. ಸಂದರ್ಭ ಬಂದರೆ ಮಾತ್ರ ಕ್ರಾಂತಿ ಅಂತ ಇದೆಲ್ಲ ಅರ್ಥ ಆಗ್ತದೆ. ಮುಂದುವರೆದು ಓದಿದ್ರೆ ವರ್ತಮಾನ ಕಾಲದಲ್ಲಿ ಸೋಮವಂಶದಲ್ಲಿ ಚಂದ್ರವಂಶದಲ್ಲಿ ಉದಿಸಿದವರು ಪಾಂಡು ಚಕ್ರವರ್ತಿಯ ಕುಮಾರರ ಇವರು. ಹೌದು. ಅದರಲ್ಲಿ ಒಬ್ಬ ಭೂಮಿಗೆ ಬಾರ. ಯಾರು? ಒಬ್ಬ ಭೂಮಿಗೆ ಬಾರ. ಭೂಮಿಗೆ ಗೋಪಾಲ್ ಅಲ್ಲ, ಭೂಮಿ ತೂಕದ ವ್ಯಕ್ತಿ. ಭೂಮಿಗೆ ಭಾರ ಅಲ್ಲ, ಭೂಮಿಯ ಹಾಗೆ ಭಾರದ ವ್ಯಕ್ತಿ. ಹೌದು. ಅಂದ್ರೆ ಎಲ್ಲವನ್ನು ಸಮತೂಕದಲ್ಲಿ ಕೊಂಡೊಯ್ಯಬಲ್ಲಂತಹ ಚಾಣಕ್ಯನಿದ್ದಾನೆ. ಅವನ ಹೆಸರು ಧರ್ಮರಾಯ. ಮತ್ತೊಬ್ಬ ಭೀಮ, ಇನ್ನೊಬ್ಬ ಅರ್ಜುನ, ಮತ್ತೊಬ್ಬ ನಕುಲ ಸಹದೇವರು. ಇವರು ಒಂದು ಹತ್ಯಾ ದೋಷಕ್ಕೆ ಯಾಗವನ್ನ ಕೈಗೊಂಡಿದ್ದಾರೆ. ಹೌದು. ಆ ನಿಮಿತ್ತವಾಗಿ ಪೂಜಿಸಿ ಬಿಟ್ಟಂತಹ ತುರಗ ಎಲ್ಲಾ ದೇಶಗಳ ಸುತ್ತಾಡಿ ಕಪ್ಪ ಕಾಣಿಕೆ ಸಂಗ್ರಹ ಮಾಡಿಕೊಂಡು ಈ ದೇಶಕ್ಕೆ ಬಂದಿದೆ. ಹಾಗಂತ ಇದರ ಹಿಮಾಲಕರು ಯಾರು? ಹಸ್ತಿನಾಪುರ ಪತಿ ಅಜ ವಿಷ್ಣು ಹರ ಪ್ರೀತಿ. ಹಸ್ತಿನಾಪುರ ಪತಿ ಅಜ ವಿಷ್ಣು ಹರ ಪ್ರೀತಿ. ಸ್ವಸ್ಥರಿಂದಲೇ ಪಡೆದು ವಿಸ್ತಾರದಲ್ಲಿ ಅಜಸಿದ ಯಜ್ಞ ಹಯವಿದು ಶಕ್ತಿಗಾರರು ತಪ್ಪುದು. ಮೂರ್ತಿಗಳಿಗೂ ಪ್ರಿಯರಾದವರು ಪಾಂಡು ತನೆಯರು. ಎಲ್ಲರಿಗೂ ಪ್ರೀತಿ ಪಾತ್ರ. ಸರಿ. ತಲಹು ಒಬ್ಬ ಇದ್ದಾನೆ, ಬೇರೆ. ಹಾಗಂತ ಪೂಜಿಸಿ ಬಿಟ್ಟಂತಹ ತುರಗ ಅನೇಕ ದೇಶಕ್ಕೆ ಹೋಗಿ ಕಪ್ಪಕಾಣಿ ಸಂಗ್ರಹ ಮಾಡಿಕೊಂಡು ಇಲ್ಲಿಗೆ ಬಂದಿದೆ. ಅದು ಹಸ್ತಿನಾಪುರ. ಹಸ್ತಿನಾಪುರದ ಅರಸು ಅವರು ಪೂಜಿಸಿ ಬಿಟ್ಟಂತಹ ತುರಗ ಕಪ್ಪಕಾಣಿಕೆ ಸಂಗ್ರಹ ಆಗಿದೆ. ಆದರೆ ಹಿಮಾಲಕನಾಗಿ ಬಂದವ ಮೂರು ಲೋಕದ ಗಂಡ ನಮ್ಮ ಪ್ರಖ್ಯಾತನು ಪಡೆದಂತಹ ಆಸಮಹಾಶಯ ಇದರ ಹಿಮಾಲಕ ಕುದುರೆಯ ಬೆಂಬಲಕ್ಕಿದ್ದಾನೆ. ಒಂದೊಮ್ಮೆಗೆ ಈ ಕುದುರೆ ಪುರ ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ಶಕ್ತಿ ಕಾಲರಾದರೆ ಕಟ್ಟಿ ಕಾದಾಡುವುದು, ಶಕ್ತಿಗಾರರು ಕಟ್ಟುವುದು. ಶಕ್ತಿ ಹೀನರಾದರೆ ತಪ್ಪ ಕಾಣಿಕೆ ಕೊಟ್ಟು ಕಡೆಗೆ ಇಕ್ಕಿ ಆಶೀರ್ವಾದ. ನಮ್ಮಂತವರಿಗೆ ಏರದೇ ಇರ್ತದೆ ಹೇಳಿ. ಮೂರು ಮೂರ್ತಿಗಳ ಭಕ್ತರು ಏನು ನಮಗೆ ಭಕ್ತಿ ಇಲ್ಲ ಅಂತ ಭಾವಿಸಿದ್ದ? ನಾವು ಕೂಡ ಹಾಗೆ ಅಲ್ವಾ? ಮೂರು ಮೂರ್ತಿಗಳನ್ನು ಆರಾಧಿಸುತ್ತಾ ಬಂದವರಿದ್ದೇವೆ. ದೇವರ ಅನುಗ್ರಹ ಇಲ್ಲ ಅಂತ ಹೌದಲ್ವಾ? ಸ್ಥಿತಿ ಆಶೀರ್ವಾದ ಕೊಡ್ತಾರೆ. ಆಶೀರ್ವಾದ ಕೊಡ್ಲಿಕ್ಕೆ ಅವ ಯಾರವ? ಊರೆಲ್ಲ ಮಾರಿ ಹೋಯ್ತು ಅವನಿಗೆ. ಇಲ್ಲ ಇಲ್ಲ, ನಾವೇನೆಂಬುದು ಗೊತ್ತಾಗಬೇಕು. ವಿಚಿತ್ರವಾಯಿತು ಆದ್ದರಿಂದ ಬಂದ ಕುದುರೆ ಏನು ಮಾಡ್ಬೇಕು?
ಕಳಿಸಿ ಮಾತ್ರ ಅಲ್ಲ, ನಾಳೆ ಸೂರ್ಯೋದಯಕ್ಕೆ ಅಬಾಲ ವೃದ್ಧರನ್ನೆಲ್ಲ ಬಿಟ್ಟು ಬಾಕಿ ಎಲ್ಲರೂ ಕೂಡ ಯುದ್ಧಕ್ಕೆ ಸಿದ್ಧರಾಗಬೇಕು. ಇದು ನನ್ನ ಆಜ್ಞೆ. ಸಿದ್ಧತೆಯಲ್ಲಿ ಬನ್ನಿ ನಂತರ ಹೊಡಿಸಿ ಅವದಕ್ಕೆ ಹೇಳಿ ಹೋದನಲ್ಲ. ಎಲ್ಲ ಹೌದು ಮಾರೆ ನೋಡಿ, ಈಗ ರಾತ್ರಿ ಹೊತ್ತು ಎಲ್ಲರೂ ಬನ್ನಿ ಅಂತ ಕರೆ ಕಳಿಸಿದ್ದು ಹೌದಾ? ಬರುವಾಗ ಏನಾದ್ರು ಹೊಟ್ಟೆಗೆ ಗಟ್ಟಿ ಮಾಡುವಂತ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲಿವರೆಗೆ ಅಂದ್ರೆ ಹೊಟ್ಟೆ ತುಂಬಾ ತಿಂದದ್ದು ಎದ್ದುಕೊಂಡು ಹೋದ್ರು. ಯಾಕೆ ಬರ್ಲಿಕ್ಕೆ ಹೇಳುದು? ಹೋಗಿ ಕಣದಾಗ ನಿದ್ರೆ ಮಾಡ್ಲಿಕ್ಕಲ್ಲ, ನಾಳೆ ಯುದ್ಧ ಸಂಭವಿಸ್ತದೆ, ಹಾಗಾಗಿ ನೀವು ಬರ್ಬೇಕು ಅಂತ. ನೋಡಿ, ಹೆಂಗಳೆಯರು ಬೇಕಾದ್ರೆ ಹೋಗಿ. ಯಾಕೆ ಬೆಳಗ್ಗೆ ಬರುವವರಿಗೆ ಕೊಟ್ಟು ಕಳಿಸ್ಬೇಕಲ್ಲ, ಊಟ ಅಂತ ನೋಡಿ. ಅವ ಹೇಳಿದಾರಲ್ಲ, ವೃದ್ಧರು ಬೇಡ, ಬಾಲಕರು ಮಕ್ಕಳು ಬೇಡ, ಸ್ವಂತಕಾರಿ ಯುವಕರು ನಾಳೆ ಸೂರ್ಯೋದಯಕ್ಕಿಂತ ಮುನ್ನ ನಮ್ಮ ಅರಮನೆಯ ಮುಂದೆ ಬಂದಿರತಕ್ಕದ್ದು ಗೊತ್ತಾಯ್ತಲ್ಲ. ಎಲ್ಲಾದ್ರೂ ತಪ್ಪಿ ಹೋದರೆ ಕಠಿಣತಮವಾದಂತ ಶಿಕ್ಷೆಯನ್ನು ವಿಧಿಸಲಾಗುವುದು. ಎತ್ತರ ಎತ್ತರ ದೇವಿ ಚಿತ್ರಾಂಗನೆಯ ದೂತಿಯು, ದೇವಿ ಚಿತ್ರಾಂಗನೆಯ ದೂತಿಯು ಕೋವಿದ ಶ್ರಮ ತಡೆದ ಪಾರ್ಥಿಯ ಟಿವಿಯನ್ನು ನೋಡುತ್ತ ಮನೆಯಲ್ಲಿ ನಿಂತು ಭಯಗೊಂಡು ಏನಿದು ಆಶ್ಚರ್ಯವನ್ನು ಕಾಣುತ್ತಿದ್ದೇನೆ. ಮಣಿಪುರದ ಯುವರಾಜರು ಮಂತ್ರಿಯನ್ನು ಕರೆದು ಆಡಿದಂತಹ ಮಾತನ್ನು ಕಿವಿಯಾರಿ ಕೇಳಿಸಿಕೊಂಡವಳು ನಾನು. ಮಧ್ಯರಾತ್ರಿಯಲ್ಲಿ ಡಂಗುರವನ್ನು ಸಾರಿದ್ದಾರೆ. ನಾಳೆ ಮುಂಜಾನೆ ಬಳಿಕ ಎಲ್ಲರೂ ಕೂಡ ಯುದ್ಧಕ್ಕೆ ಸಿದ್ಧತೆಯನ್ನು ಮಾಡಬೇಕೆಂಬುದಾಗಿ ಈ ವಿಚಾರ ಇಷ್ಟರವರೆಗೆ ತಾಯಿಯಲ್ಲಿ ತಿಳಿದಿದ್ದಿಲ್ಲ. ಹಾಗಾಗಿ ಈ ವಿಚಾರ ಮೊದಲಾಗಿ ತಾಯಿಗೆ ತಿಳಿಸಬೇಕು. 2 ದಿನ ಸದಾಕಾಲ ನಿಮ್ಮ ಅರಮನೆಯಲ್ಲಿ ನಿಮ್ಮ ಸೇವೆಯನ್ನು ಮಾಡುತ್ತಿದ್ದಳು ನಾನೆಲ್ಲವೇ ತಾಯಿ. ಖಂಡಿತ. ಆದ್ರೆ ಹಿಂದೆ ದಿವಸ ನಿಮ್ಮ ಸೇವೆಯನ್ನು ಮಾಡಿ ಹಿಂದೆ ತೇಳುವಂತ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಮ ಅಂತಃಪುರಕ್ಕೆ ಓಡೋಡಿಕೊಂಡು ಬಂದವಳು ನಾನು. ಅದೇ ನಾ ಯೋಚನೆ ಮಾಡುದು. ವ್ಯಕ್ತಿಯೊಬ್ಬನ ಮನಸ್ಸಿನ ಹದನವನ್ನು ತಿಳಿಯಬೇಕಂತಾದ್ರೆ ಆತನ ವದನವೇ ಸಾಕ್ಷಿಯಾಗಿ ಇರ್ತದಂತೆ. ಬಹುಶಃ ಏನೋ ವಿಶೇಷವಾದ ಸುದ್ದಿಯನ್ನು ತಂದಿದ್ದೆ ಅಂತ ಅರ್ಥವಾಯಿತು. ನಿನ್ನ ಮುಖ ಹೇಳ್ತಾ ಉಂಟು. ಎಲ್ಲಾದ್ರೂ
ನಾಲಿಗೆಯಿಂದ ಹೊರ ಬಂದ್ರೆ ಕೇಳುವಂತ ಆಸೆ ನನಗೆ. ಸದಾ ನಿಮ್ಮ ಮನಸ್ಸಿನ ಬೇಸರನ್ನು ಕಳೆಯಬೇಕಾದರೆ ಸುಳ್ಳು ಕಥೆಯನ್ನು ಹೇಳ್ತಿದ್ರು ನಾನು. ಖಂಡಿತ ಈ ನಿಮಿಷ ಸುಳ್ಳು ಕಥೆ ಅಲ್ಲಮ್ಮ, ಅಂದ್ರೆ ಸತ್ಯ ಕಥೆಯನ್ನು ಹೇಳಲಿಕ್ಕೆ ಬಂದಿದ್ದೇನೆ. ಜೀವನದ ಕಥೆ. ಆ, ಏನೇ ಅದು ಅಮ್ಮ, ನೀವು ಕೂಡ ತಿಳಿದಂತಹ ವಿಚಾರ. ಸೂರ್ಯವಂಶ ಮತ್ತು ಚಂದ್ರವಂಶ. ಚಂದ್ರವಂಶ ಆಡುತ್ತಿರುವವರು ಪಾಂಡು ಚಕ್ರವರ್ತಿಗಳು. ಖಂಡಿತ ಅವರಿಗೆ 5 ಮಂದಿ ಮಕ್ಕಳು. ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವಿ ಎಂಬುದಾಗಿದ್ದಾನೆ. ಅದು ಎಳೆಯ ಮಕ್ಕಳಿಗೆ ಕೂಡ ಗೊತ್ತುಂಟು. ಹೌದು, ಪಾಂಡವರ ಕಥೆ ಅಲ್ವಾ ನಿಜ. ಆದ್ರೆ ಮುಂದೆ ವಿಚಾರ ಉಂಟು ಅಮ್ಮ. ಏನು ಇಲ್ಲ. ಧರ್ಮರಾಯರು ಬಂಧು ಹತ್ಯೆ ದೋಷ ನಿವಾರಣೆಗಾಗಿ ಅಶ್ವಮೇಧ ಯಾಗನ್ನು ಪೂಜಿಸಿದ್ದಾರೆ. ಪೂಜಿಸಿದಂತ ತುರಗ ಊರೆಲ್ಲ ಸುತ್ತಾಡಿಕೊಂಡು ನಮ್ಮಂತಹ ಮಣಿಪುರಕ್ಕೆ ಬಂದಿದೆ ಅಮ್ಮ. ಅದು ಕಪ್ಪ ಸಂಗ್ರಹಣೆಗೆ ಬಹುಶಃ. ಹೌದು. ಆದ್ರೆ ವಿಶೇಷ ಮತ್ತಿರುವುದು ಏನೇ? ತುರಗದ ಬೆಂಗಾವಳಿಗೆ ಬಂದವರು ಯಾರು ಗೊತ್ತೇ? ಯಾರೇ ಬಂದವರು? ಸಾಮಾನ್ಯದವರು ಅಲ್ಲ. ಮತ್ತೆ ಯಾರು? 3 ಲೋಕ ಗಣ್ಯಂತಹ ಆ ಪಾರ್ಥ ಮಹಾಶಯರಮ್ಮ. ನಿತ್ಯ ಕಟಕಿಯ ನುಡಿಯ ಕೇಳುತ್ತ ಪುತ್ರನನು ಕೋಪದಲ್ಲಿ ಬೈಯುತ್ತ ಮತ್ತೆ ಚಿತ್ರಾಂಗದೆಯು ಕೇಳಿದಳರ್ಜುನನ ಹದನ. ನಿಜ, ಪಾರ್ಥ ಮಹಾಶಯರು ಬಂದಿದ್ದಾರೆ. ಅಹುದೇ ಎನ್ನಯ ರಮಣ, ಅಹುದೇ ಎನ್ನಯ ರಮಣ, ಸಖಿಯೇ ಅಹುದೇ ರಮಣ.
ಎಷ್ಟು ಸಂತೋಷ ನಿಮಗೆ. ನಿಜ ಹೌದು, ಮಾತೆ ಮೌನವಾಗಿ ಹೋಯಿತು. ಏನಪ್ಪ ನೀನಾಡಿದಂತ ನುಡಿಯನ್ನು ಕೇಳಿ ಆಡಿಬಿಟ್ಟೆ ಎಲ್ಲ. ಕುದುರೆಯ ಬೆಂಗಾವಲಿಗಾಗಿ ಬಂದವ ಪಾರ್ಥ ಮಹಾಶಯ, 3 ಲೋಕದ ಗಂಡ ಪಾರ್ಥ ಮಹಾಶಯರು. ಹೌದು ಸತ್ಯವೇ, ನಿಜ ನಿಜವೇ, ನಿಜ ನಾನೇ ನಿಮ್ಮ ಆಣೆ, ನಿನ್ನ ಕುಟುಂಬದವರೆಲ್ಲರ ಆಣೆ. ಏನು ಸತ್ಯವೇ ನನ್ನ ಹೇಳುದಲ್ಲ. ಮೇಲೆ ನಂಬಿಕೆ ಇಲ್ಲ. ಅಲ್ಲ, ಸತ್ಯವನ್ನೇ ಆಡಿದ್ದೇನೆ. ನೀ ಸುಳ್ಳನ್ನು ಆಡುವುದಲ್ಲ. ತಾಯಿಯ ಮನಸ್ಸನ್ನು ಸಮಾಧಾನ ಪಡಿಸುವುದಕ್ಕಾಗಿ ಸತ್ಯ ನೀನು ಆಡುವುದಲ್ಲದ ವಿಶ್ವಾಸ ಉಂಟು. ಯಾಕೆ? ನನ್ನ ಆಪ್ತ ಮಿತ್ರ ಕಟಕಿ ಯಾವತ್ತಿದ್ರು ಸುಳ್ಳನ್ನಾಡುವಳು ನೀನಲ್ಲ. ಅಬ್ಬಾ ಸಖಿ, ಏನಮ್ಮ ನೀನಾಡಿದ ನುಡಿಯನ್ನು ಕೇಳಿದಾಗ ಅಮೃತವನ್ನೇ ಕುಡಿದಂತ ಅನುಭವ ನನಗಾಗಿ ಹೋಯಿತು. ಹೌದೇ? ಅಲ್ಲ, ಮೇಘಗಳನ್ನು ಕಂಡಾಗ ನವಿಲುಗಳು ಯಾವ ರೀತಿ ನರ್ತಿಸ್ತೇವೋ ಹಾಗೆ ನನ್ನ ಮನಸ್ಸು ಕುಣಿಯುತ್ತಾ ಉಂಟು. ಹೌದೇ? ಚಿಗುರುಗಳನ್ನು ಕಂಡಂತ ಜಿಂಕೆ ಮರಿಗಳು ಹಾರುತ್ತಾ ಹಾರುತ್ತಾ ಹೋಗಿ ಮೇಯುವುದಕ್ಕೆ ಮುಂದಾಗುತ್ತದೆ. ನನ್ನ ಮನಸ್ಸು ಹೇಳ್ತಾ ಉಂಟು, ಏನಿದೆ? ಹಾರಬೇಕು ಹಾರಬೇಕು ಎನ್ನುವುದಾಗಿ. ಹೌದಾ? ಹಾರುವ ಪ್ರಾಯವ ಇದು. ಆಹಾ. ಹಾರುದ ಹಾಗಲ್ಲ, ಯಾವುದನ್ನು ಹಾರಬೇಕು. ನನ್ನ ಮನಸ್ಸು ಯಾವುದಕ್ಕಾಗಿ ಹಾರುವುದು. ಹೀಗೆಮ್ಮ, ನೀನಾಡಿದ ನುಡಿಯನ್ನು ಕೇಳಿ ಒಮ್ಮೆ ನೋಡ್ಬೇಕು, ಮತ್ತೊಮ್ಮೆ ನೋಡ್ಬೇಕು, ಮಗದೊಮ್ಮೆ ಕೇಳಬೇಕು. ಹೌದಾ? ನೀನಾಡಿದ ನುಡಿಯನ್ನು ಕೇಳುತ್ತಾ ನಾ ಇಲ್ಲೇ ಇರಬೇಕು. ಹೊತ್ತು ಹೋದದ್ದೇ ಗೊತ್ತಾಗುದಿಲ್ಲ. ಆಗುವುದರಿಂದಲೇ ಏನು ಇಂದ್ರನಂದನ ಇದಿರಾಗಿ ಮಣಿಪುರಕ್ಕೆ ಬಂದಂತ ವಿಷಯ ಮತ್ತೊಮ್ಮೆ ಹೇಳು, ಮಗದೊಮ್ಮೆ ಹೇಳು. ಹೌದೇ? ನೋಡಿದ್ದೀಯ? ಅಯ್ಯೋ, ಆ ವಿಚಾರವನ್ನು ಕೇಳುವುದಕ್ಕಾಗಿ ನನ್ನ 2 ಕಿವಿಗಳಾಗಿ ಹೋಯ್ತಲ್ಲ. ಹೌದು. ಶರೀರ ಪೂರ್ತಿ ಕಿವಿಗಳಾಗಿರ್ತಾ ಇದ್ರೆ ಚಂದವಾಗಿ ಆಲಿಸುತ್ತಾ ಇದ್ದೇನ. ಕೇಳುತ್ತಾ ಕೇಳುತ್ತಾ ಇಲ್ಲೇ ಇರ್ಬೇಕೆನ್ನುವ ಆಸೆ ನನಗಾಗುತ್ತಾ ಉಂಟು. ಹೌದಾ? ಆದುದರಲ್ಲಿ ಹೇಳ್ತಾ ಇದ್ದೇನೆ. ಏನು? ಹೌದೇ ಎನ್ನಯ್ಯ ರಮಣ. ಏ ಸಖಿಯೇ, ಏನು? ಹೇಳು. ನಿಜ ಭಾರತ ಮಹಾಶಯರು ಬಂದಂತ ವಿಚಾರ ಮತ್ತಷ್ಟು ಕೇಳುವಂತ ಕುತೂಹಲ, ಹೌದಾ? ಹಂಬಲ. ಏ, ಏ, ನೀ ಸಂತಸ ಸುದ್ದಿ ನಿನಗೆ ತಂದು ಮುಟ್ಟಿಸಿದವಳು. ನಿಜ ಹಾಗಂತ ಹೇಳಿ ಏನು ನಿನ್ನ ನನ್ನ ಸುಮ್ಮನೆ ಬಿಡಬಹುದೇ? ಮತ್ತೇನ್ ಮಾಡ್ತೀನಿ? ನಾ ಬಿಡ್ತೇನೆ ಅಂತ ಭಾವಿಸಿ ಏನ್ ಮಾಡ್ತೀರಮ್ಮ? ಚಂದ್ರ ಗಾವಿಯ ಶಾಲೆಯೇ, ಚಂದ್ರ ಕಾವಿಯ ಶಾಲೆ
ಇಂದ್ರ ನಂದನ ನಿಧಿರಾಗಿ ಮಣಿಪುರಗೆ ಬಂದ ಸಕಲ ಸೇನೆಯಿಂದೆಂಬ ವಾರ್ತೆಯ ಬಂದ ಸಕಲ ಸೇನೆಯಿಂದೆಂಬ ವಾರ್ತೆಯ ಅಹುದೇ 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 ಎನ್ನಯ ರಮಣ ನಿಧಿರಾಗಿ ಮಣಿಪುರಗೆ ಬಂದದ ಕಾಲದಿಂದ ಪವಾರ್ತೆಯ ಅಹುದೇ ಎನ್ನಯ ರಮಣ ಎನ್ನಯ ರಮಣ ಏ ಸಖಿಯೇ ಏ ಸಖಿಯೇ ಏ ಸಖಿಯೇ ಅಹುದೇ ಎನ್ನಯ ರಮಣ ನನ್ನ ಮನಸ್ಸನ್ನು ಸಮಾಧಾನ ಪಡಿಸುವಳು ನೀನು ಆದುದರಿಂದಲೇ ಏನು ನಿನ್ನ ಮನಸ್ಸು ಕೂಡ ಸಂತೋಷ ಆಗಬೇಕು. ಹೌದು ನನ್ನಂತೆ ಕುಣಿದು ಅರ್ಪಿಸಬೇಕು. ನೀನು ಅವಕಾಶ ಇಲ್ಲ ಅಂತ ಯೋಚನೆ ಮಾಡುದು ಬೇಡ. ಏನು? ನಾವಿಬ್ಬರ ಅಂತಪುರದಲ್ಲಿ ಇರುದು. ಯಾರಿಗೆ ಈ ವಿಷಯ ಗೊತ್ತಾಗುದು ಬೇಡ. ನನಗೆ ನಿನಗೂ ಎಷ್ಟು ಕುಣಿತ ಅಷ್ಟು ಕುಣಿಬೇಕು. ಆದೀತು. ಯಾಕೆ? ಏನು? ಸಂತೋಷ. ನನ್ನ ಮನಸ್ಸನ್ನು ಸಮಾಧಾನ ಪಡಿಸಿದ್ರು ನಿನಗೆ ಕುಣಿಯುದು ಮತ್ತೆ ಏನ್ ಕೊಟ್ಟೆ ನಿನಗೆ ಸೇವೆ ಅಂತ ಭಾವಿಸಿದ್ದು ಇವತ್ತು. ಮತ್ತೆ ಕೊಡುವ ಉದ್ದೇಶ ಮನಸ್ಸು ನನಗುಂಟು. ಹೌದಾ ಕೊಟ್ಟೆ ಕೊಡುತ್ತಾರೆ ಬರಬೇಕು. ನೋಡಿದ್ಯಾ ಏನು? ನಿನಗೆ ಯಾವತ್ತಿದ್ರು ಸೀರೆ 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 ವಿಷಯ ಬಿಟ್ಟರೆ ಬೇರೆ ಈಗ ಉಟ್ಟ ಸೀರೆ ಯಾರಿದ್ದೀವಿ ಇದು ನಿಮ್ಮದು ಹಾಗಂತ ಉಟ್ಟ ಸೀರೆ ಅಲ್ಲ, ವಿಶೇಷವಾದ ಹೌದಾ ಪಟ್ಟೆ ಸೀರೆ. ಯಾವ ಸೀರೆ ಅದು? ಯಾವುದು? ಚಂದ್ರಗಾವಿಯ ಶಾಲೆ ಅಂತ ಸೀರೆ ನನಗೆ ನಿನಗೆ ನಾ ಕೊಡುವೆ. ಅದಕ್ಕೊಪ್ಪುವ ಕುಪ್ಪಸ ಅದು ನೀನೇ ಮಾತ್ರ ಹೊಲಿಸಿಕೊಳ್ಬೇಕು. ಹೌದಾ ಅಂದ್ರೆ ಸರಿಯಾಗಿ ಆಯೆಲ್ಲ ಸಿಗುವುದಿಲ್ಲ. ನಿಜ. ಅದಕ್ಕಾಗಿ ಆಮೇಲೆ ತೊಟ್ಟುಕೊಂಡು ನೀ ನನ್ನ ಎದುರು ಬರಬೇಕು. ಅಷ್ಟು ಸಾಕಾಗ್ತದೆ. ಮತ್ತೆ ಮುತ್ತಿನ ಹಾರ ನನಗೆ ಆಗೋದಿಲ್ಲ. ಕಿವಿ ಒಲೆ ಮತ್ತೆ ಮೂಗುತಿ ಇನ್ನು ಕೂಡ ಉಂಟಾ? ಬೇಡ ಬೇಡ. ಕೈ ನೋಡುವ ಈ ಗಾಜಿನ ಬಳೆಗಳಷ್ಟೇ. ಎಲ್ಲ ಹೆಣ್ಮಕ್ಳ ಸಮಸ್ಯೆ ಇದು. ಹಾಳಾಗ್ತದೆ, ಪುಡಿಯಾಗ್ತದೆ ಹೇಳುದು. ಗಾಜಿನ ಬಳೆಯ ಕ್ರಮವೇ ಹಾಗೆ. ಹೌದು. ಅದು ಪುಡಿಯಾಗಲೇಬೇಕು. ಹಾಗಂತೇಳಿ ಏನು? ಈ ಸಲ ಬೇಡ. ಮತ್ತೆ ಈ ಸಲ ಕೈಗೆ ಹಾಕಿಸ್ತೇನೆ. ಕೈ ಹಾಕಿಸ್ತೀನಿ. ಕಡಗೊಂದು ಹಾಕಿಸಲೇಬೇಕು ನಿನಗೆ. ನನಗೆ ಕಡಗ ಹೌದೌದು. ಯಾಕಮ್ಮ ಅಷ್ಟು ಬೇಗ ಕೈಗೆ ಕಡಗ? ಅಯ್ಯೋ ಆ ಕಡಗಲ್ಲ, ಮತ್ತೆ ಬಂಗಾರದ ಬಂಗಾರದ ಕಡಗವಾ? ಹೌದು. ಇದು ಬೇಡ ಮತ್ತೆ ಅದು ಬೇಡ. ಬಂಗಾರದ ಬಳೆ ನಿನಗೆ ತೊಡಿಸಿ ನೀ ಚಂದನ ಬರುದು. ಇಷ್ಟೆಲ್ಲ ಅಲಂಕಾರ ಮಾಡಿದ್ದು ಯಾಕೆ ಹೇಳಿದ್ದು? ಇಂದ್ರ ನಂದನ ಎದುರಾಗಿ ಮಣಿಪುರಕ್ಕೆ ಬರುವಂತ ಆ ಚಂದ. ಅಬ್ಬಾ, ಸಾವಿರಾರು ಮಂದಿ ಸೇನೆಯನ್ನು ಕೂಡಿಕೊಂಡು ಅವರ ಎದುರು ಭಾಗದಲ್ಲಿ ಕುದುರೆ ಮೇರಿಕೊಂಡು ಇಲ್ಲಿಗೆ ನಿಲ್ಲಿಸಂತ ಹೇಳುದು. ಆಮೇಲೆ ನಾವು ಓಡಿಕೊಂಡು ಹೋಗುದು. ಹೌದು. ಬಂಗಾರದ ಹರಿವಾಣದಲ್ಲಿ ಎಲ್ಲ ಸೇರಿಸಿಕೊಂಡು ಹಾಕುದ ಬೇಡವಾ ಅಂತ ನೀ ಹೇಳಬೇಕು. ಯಾಕೆ? ಯಾಕೆ ಅವರ ಆಗಮನ ನನ್ನ ಅಂತಪುರಕ್ಕೆ ಆಗಬೇಕಂತಾದ್ರೆ ಪುಷ್ಪ ನಾವು ಮುಂದೆ ಹಾಕುತ್ತಾ ಹೋಗುದು. ನಾ ಮುಂದೆ, ನೀವು ಹಿಂದೆ. ಹೌದು. ಸರದಿ ಸಾಲಲ್ಲಿ ಬಂದು ಕಲಶ ಕನ್ನಡಿ ಹಿಡ್ಕೊಳ್ಳಿ. ನಿಜ. ಚಂದದಿಂದ ಅರಮನೆಗೆ ಬರುವಂತ ಚಂದವನ್ನ ಕಂಡು ಆನಂದ ಮತ್ತು ಹೆಚ್ಚಾಗಬೇಕು. ಹೌದು. ಇದು ನಾ ಕಂಡದೀಗ ಕನಸು. ಅದು ನನಸಾಗಬೇಕಂತಾದ್ರೆ ಹೊತ್ತು ಸರಿಯಾಗಿ ಮೂಡಿ ಬಂದಿದೆ. ನಿಜ. ಕಾಲ ಕೂಡಿ ಬಂತು ನನಗೆ. ಕಾಲ ಬಂತು ಅಂತಾದ್ರೆ ಇನ್ನು ವ್ಯರ್ಥ ಮಾಡುವುದಲ್ಲ. ಹೌದು. ಆದಷ್ಟು ಬೇಗನೆ ಸಕಲ ಸಿದ್ಧತೆಯನ್ನು ಮಾಡಬೇಕು. ಸಖಿ, ಸಖಿ, ಏನಮ್ಮ ಇದೆಲ್ಲ ಕನಸು. ನೀನು ಹೇಳಿದ್ದೆಲ್ಲ ನಿಜ. ಆದುದನ್ನು ಹೇಳ್ತಾ ಇದ್ದೀನಿ. ಹೇಗೆ? ನನ್ನ ರಮಣನ್ನು ಕಾಣದೆ ಎಷ್ಟೋ ದಿವಸವೇ ಕಳೆದು ಹೋಯಿ ಚಾತಕ ಪಕ್ಷಿಯಂತೆ ಕಾಯುತ್ತಾ ಇದೆ. ಯಾವಾಗ ಬರ್ತಾರೆ ಎನ್ನುವುದಾಗಿ. ಹೇಗಿದ್ದವಳು ಹೇಗಾಗಿದ್ದೀರಿ ನೋಡು. ಹೌದು. ಬಳಲಿ ಬೆಟ್ಟಾಗಿ ಹೋಗಿದ್ದೀರಿ. ಯಾಕೆ?
ಇನಿಯನ ದರ್ಶನಕ್ಕಾಗಿ ನಾ ಕಾಯುತ್ತಾ ಇದ್ದೆ. ಸತ್ಯ. ಪ್ರತಿಯೊಂದು ಹೆಣ್ಣು ಮಕ್ಕಳ ಆಸೆ ತುಡುಕಿಯಲ್ಲಿ ಹೀಗೆ ಇರ್ತದೆ. ಹೌದು, ಮದುವೆಯಾಗಿ ಗಂಡ ಬಳಿಯಲ್ಲಿದ್ರೆ ಮಾತ್ರ ಚಂದ, ಅವ ದೂರದಲ್ಲಿದ್ರೆ ಯಾವಾಗ ಬರ್ತಾರೆ ಅಂತ ಕಾಯುದು. ನಿಜ. ಅನ್ನ ಸೇರುವುದಿಲ್ಲ, ನೀರು ಬೇಡ, ಹಾಲು ಬೇಡ ಬೇಕಾದ ಯಾವುದು ಗಂಡನ ಪ್ರೀತಿ 2 ಮಾತುಗಳು ಮಾತ್ರ. ಆ ಸವಿ ನುಡಿಗಾಗಿ ಕಾಯುತ್ತಾ ಇದ್ದೇನೆ. ಆಗುವುದರಿಂದ ಮತ್ತೊಮ್ಮೆ ಹೇಳುವವರು ಬರುವ ವಿಷಯ ಸೇನೆಯರು ಕೂಡಿಕೊಂಡು ಎಷ್ಟು ಮಂದಿ ಇದ್ದಾರೆ, ಹೇಗಿದ್ದಾರೆ, ಹೇಗಿರ್ತಾರೆ ಎಲ್ಲ ವಿಚಾರ ಹೇಳಬೇಕೆಂದ ಬಯಕೆ ಹೇಳ್ತಾ ಅಮ್ಮ. ತಾಯೇಗೆ ಪಾಲು ಗುಣನ ತಾಯೇ ಎಂದಾರಿಯಾದೆ ಹೌದಾ? ಹೌದು, ಪ್ರಸಾದ ರೂಪದಲ್ಲಿ ನನ್ನವರೇ ಬರ್ತಾ ಇದ್ರಲ್ಲ. ಹೇಳಿ, ಮತ್ತೊಮ್ಮೆ ಹೇಳೆ, ಮಗದೊಮ್ಮೆ ಹೇಳಿ, ಮಾತಾಡೇನಿ. ನಾನು ಆಡಿದ ಮಾತಿನ ಸತ್ಯ. ಪಾರ್ಥ ಮಹಾಶಯರು ಬಂದಿದ್ದ ಎಂಬ ಮಾತನ್ನು ಹೇಳಿದಾಗ ನಿಂತಲೇ ನಿಲ್ಲುವುದಿಲ್ಲ. ಇಲ್ಲ, ಸಂತೋಷ ಅಧಿಕವಾಗುತ್ತಾ ಉಂಟು. ಸತ್ಯವಮ್ಮ. ಆದರೆ ಸಂತೋಷ ವಿಚಾರ ನಾಡಿದ್ದೇನೆ. ಮುಂದೆ ಆಡುವಂತಹ ಮಾತನ್ನು ಕಿವಿಯಾರಿ ಕೇಳಿಸಿಕೊಳ್ಳಬೇಕಮ್ಮ. ಸುಮ್ಮನೆ ಇರು ಅಮ್ಮ. ನೀನು ಸಮಸ್ಯೆ ಆದಿತ್ತು ಅಂತ ಹೇಳುದಲ್ಲ. ನನ್ನವರು ಬಂದ್ರೆ ನೀನು ಹೀಗೆ ನನ್ನೊಟ್ಟಿಗೆ ಇರುದು, ಬೇರೆ ಹೋಗಿಕ್ಕೆ ನಾ ಬಿಡುದಿಲ್ಲ. ಅರೇಕ್ಷ ನಿಮ್ಮ ಜೊತೆ ಇದ್ದವಳು ನಾನು. ಅರೇಕ್ಷ ನಿಮ್ಮನ್ನು ಬಿಟ್ಟು ಇದ್ದವಳು ನಾನು ಹೇಳಿ ಇಲ್ಲ. ಸದಾ ನಿಮ್ಮ ಜೊತೆಲಿರುವಾಗ ಸಂತೋಷದ ವಿಚಾರ, ದುಃಖದ ವಿಚಾರವನ್ನು ನಿಮ್ಮಲ್ಲೇ ತಿಳಿಸಬೇಕು ತಾನೇ ನಾನು. ಇದು ಸಂತೋಷ ವಿಷಯ. ಹೌದು. ಇನ್ನು ದುಃಖ ಆಗ್ಲಿಕ್ಕೆ ಇಲ್ಲ. ಇಲ್ಲಮ್ಮ, ಸಂತೋಷವೆಲ್ಲ ಕಳೆದು ಹೋಯ್ತು. ಯಾಕೆ? ಕಾರಣ ಏನೇನು? ಪಾರ್ಥ ಮಹರ್ಷಿಯರು ಬಂದದ್ದು ಮಾತ್ರವಲ್ಲ, ಅವರು ಏರ್ಕೊಂಡಂತ ತುರಗವನ್ನು ನಿಮ್ಮ ಮಗನಂತಹ ಬಬ್ರುವಾಹನ ಕಟ್ಟಿ ಹಾಕಿದ್ದಾನೆಂಬ. ಅಷ್ಟು ಮಾತ್ರವಲ್ಲದೆ ಅದರ ಹಣೆಯಲ್ಲೊಂದು ಲಿಖಿತವಿದ್ದಂತೆ, ಶಕ್ತಿ ಸಾಮರ್ಥ್ಯದವರು ಕಟ್ಟಿ ಕಾದಾಡಬೇಕು. ಒಂದು ವೇಳೆ ಶಕ್ತಿ ಸಾಮರ್ಥ್ಯ ಇಲ್ಲ ಎಂದಾದರೆ ತಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗಬೇಕೆಂಬುದಾಗಿ ಆ ವಿಚಾರ ತಿಳಿದ ನಿಮ್ಮ ಮಗ ಆತನಲ್ಲಿ ಶಕ್ತಿ ಇದೆ, ಸಾಮರ್ಥ್ಯ ಇದೆ ಎಂಬ ವಿಚಾರವನ್ನು ತಿಳಿದು ತುರುಗನ್ನು ಕಟ್ಟಿ ಹಾಕಿ ಬೆಂಗಾವಲಿಗೆ ಬಂದಂತಹ ಪಾರ್ಥ ಮಹಾಶಯರೊಡನೆ ಯುದ್ಧ ಮಾಡಲಿಕ್ಕಾಗಿ ಹೊರಟಿದ್ದಾರೆ. ಸತ್ಯ. ನೀ ಹೇಳಿದ್ದು ಒಳ್ಳೇದಾಯ್ತು. ಸಂತೋಷವೆಂಬ ಅರಮನೆ ಅಡಿಪಾಯವಿಲ್ಲದಿದ್ರೆ ಅರಮನೆಯ ಕುಸಿದು ಗುತ್ತಿ ನುಚ್ಚು ನೂರಾಗಿ ಹೋಗುವಂತದ್ದು. ಸತ್ಯ. ಬಹುಶಃ ನನ್ನ ಮಗನಿಗೆ ಬಂದದ್ದು ಅಪ್ಪ ಅಂತ ಗೊತ್ತಿಲ್ಲ. ಸರಿ ದಾರಿಗೆ ತರಬೇಕಾದ್ದು ತಾಯಿಯಾದ ನನ್ನ ಕರ್ತವ್ಯ. ಹೌದು. ಅದರ ಬಗ್ಗೆ ನೀ ಯೋಚಿಸಬೇಡ. ನೀವು ಮಗನ ಬಳಿಗೆ ನಾವು ಹೋಗಬೇಕು. ಯಾವ ರೀತಿ? ಸಿಂಗರಿಸಿ ರಾಗೇಂದ್ರ ನಂದನೆ, ಸಿಂಗರಿಸಿ ರಾಗೇಂದ್ರ ಅಂಗಜನ ಮದದಾನೆ ಅಂದದಿಯೇ, ಅಂಗಜನ ಮದದಾನೆ ಅಂದದಿ ಅಂಗನೆಯರೊಳಗೂಡಿ ಬಂದಳು ಮಗನ ಪೊರೆಗಾಗಿಯೇ. ಅಂದಣ ಬಿಳಿದು ತಾಯಿ ಗೊಂದಿಸೆ ಬಬ್ರುವಾಹನ ಕಂದನ ಕಾಣುತ್ತ ಕೋಪದಿಂದ ಬಿಗಿದಪ್ಪಿದಳು, ಕಂದನ ಕಾಣುತ್ತ ಕೋಪದಿಂದ ಬಿಗಿದಪ್ಪಿದಳು. ಏನು ತಪ್ಪು ಮಾಡಿದ್ದೇನೆ ತಾಯಿ? ಮಗನೇ, ಈ ಮಾತಿಗೆ ತೂ ಕಾಡೇವಾರೆ, ಮಗನೇ ನೀ
ಹೇಗೆ ಮಗನೇ ನೀ ಮತಿಗೆಟ್ಟು ನಡೆವರೆ ಅಮ್ಮ ನೋವಾಯ್ತಿ ಮನಸ್ಸಿಗೆ. ತಪ್ಪು ಮಾಡಿದ್ದೇನೆ ತಾಯಿ. ಕಂದ ತಿಳಿದು ಮಾಡುವವನಲ್ಲ ತಪ್ಪು. ಖಂಡಿತ ಆ, ನನಗೆ ನಿನ್ನ ಮೇಲೆ ವಿಶ್ವಾಸ ಉಂಟು. ಆ, ಸಕಾಲದಲ್ಲಿ ಬೇಕು ಬೇಕಾದ ವಿದ್ಯೆಯನ್ನೆಲ್ಲ ಹೇಳಿಕೊಟ್ಟವಳು. ಹೌದಮ್ಮ. ಎಲ್ಲಾ ವಿದ್ಯಾಭ್ಯಾಸವನ್ನು ಮಾಡಿ ಆ, ಸರಿಯಾವುದು ತಪ್ಪು ಯಾವುದು ಮತ್ತೊಬ್ಬರಿಗೆ ಹೇಳುವಷ್ಟು ಹ್ಮ್ ಎಲ್ಲವನ್ನು ಅಭ್ಯಾಸ ಮಾಡಿದ ಮಗ ನೀನು. ಹ್ಮ್ ಬಬ್ರುವಾಹನ, ಅಮ್ಮ. ಮಣಿಪುರದಲ್ಲಿ ನಾ ಹೆಣ್ಣಾದವಳು ಹ್ಮ್ ಏನು ಮಾಡುವುದಕ್ಕೆ ಸಾಧ್ಯ ಉಂಟೆನ್ನೋ ಕಾರಣಕ್ಕಾಗಿ ಹ್ಮ್ ಇಲ್ಲಿ ಅರಸು ಮನದ ಪೀಠದಲ್ಲಿ ಏರಿಸಿ ಕುಳಿತುಗಿಸಿಕೊಂಡೆ ಮಗನೇ. ಹ್ಮ್ ರಾಜಭಾರ ಮಾಡುತ್ತಾ ಬಂದ ಯುವರಾಜ ನೀನು. ಆ, ಬಬ್ರುವಾಹನ, ಹ್ಮ್ ನೀನಾಡುವ ನುಡಿಯನ್ನು ಕೇಳಿದಾಗಲೇ ಹ್ಮ್ ಗಡಗಡನೆ ನಡುಗಲೇಬೇಕು. ಯಾಕೆ? ಹ್ಮ್ ಸತ್ಯವನ್ನೇ ಹೇಳುವವ ನೀನು. ಹ್ಮ್ ಯಾವುದೇ ಕಾರಣಕ್ಕೂ ಹ್ಮ್. ನಿತ್ಯವನ್ನು ಆಡುವವನಲ್ಲ ಖಂಡಿತ ಎನ್ನುವುದಾಗಿ ನಾನು ಭಾವಿಸಿಕೊಂಡ್ರೆ ತಮ್ಮ ಮಾರ್ಗದರ್ಶನ. ಅದೆಲ್ಲವೂ ನೀರ ಮೇಲಿಟ್ಟ ಹೋಮದ ತಿರನಾಗಿ ಹೋಯ್ತಲ್ಲ ಮಗನೇ. ಏನಮ್ಮ ಏನಾಯ್ತು? ಮಗನೇ ನೀ ಮತಿಗೆಟ್ಟು ನಡೆವರಿ. ಮತಿಗಟ್ಟಿ ನಡೆದೇನೆ ತಾಯಿ. ಮತಿಗೆಟ್ಟ ಕೆಲಸವನ್ನು ಮಾಡಿಬಿಟ್ಟಿಯಲ್ಲ ಮಗನೇ. ನಾ ಏನು ಮಾಡಿದಮ್ಮ? ಕಂದ, ಅಮ್ಮ. ತುರಗವಂತ ಮೊನ್ನೆ ಹೌದಮ್ಮ. ಹಣೆಯಲ್ಲಿದ್ದ ಲಿಖಿತವನ್ನು ಓದಿದೆಯಾ? ಹೌದು ತಾಯಿ. ಆಮೇಲೆ ಕಟ್ಟಿ ಹಾಕಿದೆಯಾ? ಆಜ್ಞೆ ಮಾಡಿದ್ದೇನೆ. ಯಾರ ಕುದುರೆ ಎನ್ನುವುದಾಗಿ ನೀನು ಸ್ವಲ್ಪ ಆದ್ರೂ ಯೋಚನೆ ಮಾಡಿದ್ಯಾ ಮಗನೇ? ನೋಡಿದ್ದೇನೆ, ಕೇಳಿದ್ದೇನೆ. ಕೇಳಿ ಬಲ್ಲೆ ಹೌದು. ಮಗನೇ, ಹ, ಕುಂತಿಯ ಮಗನಾದಂತ ಹ, ಭಾರತ ಮಹಾಶಯ ಬಿಟ್ಟಂತ ಹ, ಕುದುರೆ ನೀ ಕಟ್ಟಿ ಹಾಕಿದೆ ಅಲ್ಲ, ಹ. ಇದು ನೀ ಮತಿಗೆಟ್ಟ ಕೆಲಸವನ್ನು ಮಾಡಿಬಿಟ್ಟೆ ಮಗನೇ. ಹೌದು. ಕಂದ, ಓ, ಬಹುಶಃ ನಿನ್ಗೆ ಅರ್ಥ ಆಗ್ಲಿಲ್ಲ. ಹ, ನಾ ಹೇಳ್ತೇನೆ. ಹ, ಬಂದಂತ ಭಾರತ ಮಹಾಶಯನ್ನು ಸಾಮಾನ್ಯದವನಲ್ಲ ಮಗನೇ. ಹ, ಕಾಡಲ್ಲಿರುವಂತ ಹ್ಮ್, ಎಲ್ಲಾ ಪ್ರಾಣಿಗಳಿಗೆ ಒಡೆಯನಾಗಿ ಮೆರೆಯುವ ಪ್ರಾಣಿ ಯಾವುದು ಅಂತ ಹೇಳಿದ್ರೆ ಹ್ಮ್, ಸಿಂಹ ಹೌದು. ಮಗನೇ. ಹ್ಮ್, ಅದರೊಡನೆ ಯುದ್ಧಕ್ಕೆ ನಿಂತ ಎತ್ತು ಹ್ಮ್, ನನಗೆ ಭುಜಬಲ ಉಂಟು ಎನ್ನುವುದಾಗಿ ಹ್ಮ್. ಹೋರಾಟ ಮಾಡುವುದಕ್ಕೆ ಹೋದ್ರೆ ಹ್ಮ್. ಅದರ ಪರಿಸ್ಥಿತಿ ಏನಾದಿತ್ತು ಮಗನೇ? ಅದೇ ಯೋಚನೆ ಮಾಡುವುದು ತಾಯಿ. ಯಾವುದು? ಮುದಿ ಎತ್ತು ಹ. ಆ ಅರ್ಜುನ ಸಿಂಹ. ಅಲ್ಲ, ಹ, ನೀ ಹಾಗಲ್ಲ. ನೀ ಹುಟ್ಟಿದ್ದು ಹೇಗಾಯ್ತು ಬಲ್ಲಯ್ಯ? ಏನು? ವಾರಿಧಿ ಮಾಥಿಸೆ ಅಮೃತ ಕಾಗಿ ವಾರಿಧಿ ಮಾಥಿಸೆ ಅಮೃತ ಕಾಗಿ ವಿಷವು ತೋರಣದಲ್ಲಿ ಹುಟ್ಟಿದೆ ಕಂದ ವೀರ ಅರ್ಜುನನ ವೈಭವದಿಂದ ವೀರ ಅರ್ಜುನನ ವೈಭವದಿಂದ ಕರೆದು ತಾನೋ ನಿನಗೆ ಒಳ್ಳಿತು ಕಂದ ಅರ್ಜುನನ ವೈಭವದಿಂದ ಕರೆದು ತಾನೋ ನಿನಗೆ ಒಳ್ಳಿತು ಕಂದ ವಾರಿಧಿ ಮತಿಸೆ ಅಮೃತ ಕಾಗಿ ವಾಹನ, ವಾಹನ. ಜನನಿ. ನೀ ನಾಡಿದ ನುಡಿಯನ್ನು ಕೇಳಿದ ನನ್ನ ಕತೆ ಒಂದು ನೆನಪಾಯಿತು. ಏನಮ್ಮ ಅದು? ಈ ಹಿಂದೆ ಅಬ್ದಿಮತನ ಕಾಲ ನಡೆಯಿತಂತೆ ಮಗನೇ. ಹ, ಸುರರು ಅಸುರರು ಸೇರಿಕೊಂಡು ಹ, ಜೊತೆಯಾಗಿ ಹ, ಸಮುದ್ರವನ್ನೇ ಕಡಿಯುವುದಕ್ಕೆ ಮುಂದಾಗಿ ಹೋದ್ರಂತೆ. ಮಥನ. ಉದ್ದೇಶ ಏನು? ಹ್ಮ್, ಅಮೃತ ಸಿಗಬೇಕೆನ್ನುವ ಕಾರಣಕ್ಕಾಗಿ. ಹ್ಮ್, ಆದ್ರೆ ಹ್ಮ್, ಅಮೃತ ಸಿಗುವ ಮುಂಚೆ ಹ್ಮ್, ವಿಷ ಹುಟ್ಟಿತಂತೆ ಮಗನೇ. ಹೌದು. ನನ್ನ ಉದರದಲ್ಲಿ ಹುಟ್ಟುವಂತ ಮಗ ಅಮೃತ ಸದೃಶನಾಗುತ್ತಾನೆ ಅಂತ ನಾ ಭಾವಿಸಿದ್ರೆ ಹ್ಮ್, ನನ್ನ ಹೊಟ್ಟೆಯಲ್ಲಿ ನೀನು ವಿಷ ಸದೃಶನಾಗಿ ಹುಟ್ಟಬಿಟ್ಟೆ ಅಲ್ಲ ಮಗನೇ, ಹುಟ್ಟಬಿಟ್ಟೆ ಅಲ್ಲ. ಇದು ವಿಷವಲ್ಲ ತಾಯೇ, ಇದು ಅಮೃತ, ಅಮೃತ. ನೀ ಆಡಬಹುದು ಹ, ಮಗನೇ. ಹ, ಹಗಲು ಕಂಡಂತ ಹ, ಬಾವಿಗೆ ಹ್ಮ್, ರಾತ್ರಿ ಬಿದ್ರೆ ಹ, ಅದು ಸಮಸ್ಯೆ ಅಂತ ಹೇಳುದಿಲ್ಲ. ಹೌದು. ಆದ್ರೆ ಹ್ಮ್, ರಾತ್ರಿ ಕಂಡಂತ ಬಾವಿಗೆ ಹಗಲು ಬಿದ್ರೆ ಹ, ಅದಕ್ಕೆ ಹೇಳುತ್ತಾರೆ ಹ, ಇವ ದಾರಿ ತಪ್ಪಿದ ಮಗ ಎನ್ನುವುದಾಗಿ. ಹ, ನೀ ಹಾಗಾಗಬಾರದು ಮಗನೇ. ಹ್ಮ್, ದಾರಿಯಲ್ಲಿ ನಡೆಯುವವ ನೀನು ಹ, ಎಲ್ಲಾದ್ರೂ ತಪ್ಪಿ ಬಿದ್ರೆ ಹ, ಕೈ ಎತ್ತಿ ಆದರನ್ನ ಕೈ ಕೊಟ್ಟು ಎಬ್ಬಿಸಿ ಹ. ಆಮೇಲೆ ನಡೆಸಬೇಕಾದವ ನೀನು. ಹ,
ನೀನೇ ದಾರಿ ತಪ್ಪಿದ್ರೆ ಹೇಗಾದಿತ್ತು ಮಗನೇ? ನಾ ಎಲ್ಲಿ ದಾರಿ ತಪ್ಪಿದೆ ನಮ್ಮ ಬಂದವ ಯಾರು ಅಂತ ಸ್ಪಷ್ಟವಾಗಿ ತಿಳಿಯದೆ ನೀ ತಪ್ಪು ಮಾಡಿಬಿಟ್ಟಿ. ಆದುದರಿಂದ ಹೇಳ್ತಾ ಇದ್ದೇನೆ, ಪಾರ್ಥ ಮಹಾಶಯರನ್ನು ವೈಭವದಿಂದ ಕರೆತಂದ್ರೆ ನಿನಗೆ ಒಳ್ಳಿತಾದಿತ್ತು ಮಗನೇ, ಒಳ್ಳಿತಾದಿತ್ತು ಮಗನೇ. ಪಾರ್ಥ ಮಹಾಶಯರನ್ನು ವೈಭವದಿಂದ ಕರೆತಂದ್ರೆ ಒಳ್ಳಿತಾದೀತು. ಅಂತಹ ವಿಶೇಷತೆ ಏನುಂಟು ತಾಯಿ? ಮಗನೇ ಕಟ್ಟಾಳು ನರ ಮೂರು ಲೋಕಕ್ಕೆ, ಕಟ್ಟಾಳು ನರ ಮೂರು ಲೋಕಕ್ಕೆ, ಅಶ್ವ ಕೊಟ್ಟೊಡಂಬಡಿಸಿ ವಿವೇಕಕ್ಕೆ, ಅಶ್ವ ಕೊಟ್ಟೊಡಂಬಡಿಸ ವಿವೇಕಕ್ಕೆ, ಕೃಷ್ಣ ಬೈದು ನಗಳು ಫಲ ವ್ಯರ್ಥ, ಕೃಷ್ಣ ಮೈದು ನೋಡು ಛಲ ವ್ಯರ್ಥ, ನಿನ್ನ ಬಿಟ್ಟ ತನಗೆ ಅಂಜುವನೇ ಪಾರ್ಥ, ಬಿಟ್ಟ ತನಗೆ ಅಂಜುವನೇ ಪಾರ್ಥ, ಮಗನೇ ನೀ ಮತಿಗೆಟ್ಟು ನಡೆವರೇ ನಾ ಪಾರ್ಥ ಮಹಾಶಯರು ಹೊಗಳುತ್ತಾ ಇದ್ದೇನೆ, ನೀ ಕೇಳಿಬಿಟ್ಟೆ. ಪಾರ್ಥ ಮಹಾಶಯರ ಅಷ್ಟು ದೊಡ್ಡ ಜನ ಏನು ಎನ್ನುವುದಾಗಿ ಏನು ವಿಶೇಷತೆ ಅವರು? ನೀ ತಿಳಿಯಲಿಲ್ಲ ಮಗನೇ. ಯಾಕೆ ನಾನು ನಿನ್ನಲ್ಲಿ ಹೇಳಲೇ ಇಲ್ಲ ಅವರ ವಿಷಯ ಮಗನೇ. ಕಟ್ಟಾಳು ನರ ಮೂರು ಲೋಕಕ್ಕೆ, ಕಿರೀಟ ಎನ್ನುವ ಬಿರುದನ್ನು ಪಡೆದವರವರು. ಅವರ ಮುಂದೆ ಯುದ್ಧವನ್ನು ಮಾಡುವುದಕ್ಕೆ ನಿಂತರೆ ಯಾವುದೇ ಕಾರಣಕ್ಕೆ ಸೋಲು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಭಾವನಾಗಿಯೂ ಭಕ್ತನಾಗಿ ಇರುವ ಪರಿಯುವವ ಶ್ರೀಕೃಷ್ಣ ಪರಮಾತ್ಮ. ಅವನ ಆಶೀರ್ವಾದದಿಂದಲೇ ಇಷ್ಟರ ತನಕ ಯುದ್ಧದಲ್ಲಿ ಜಯವನ್ನು ಪಡೆದವರು ಅವರು. ಆದುದರಿಂದಲೇ ಮೂರು ಲೋಕದ ಗಂಡ ಅಂತ ನೆಗಲ್ಪಿಗೆ ಪಾತ್ರರಾದಂತವರು. ಮಗನೇ ಸತ್ಯ ಹೇಳ್ಬೇಕ, ಕೃಷ್ಣ ಮತ್ತು ಪಾರ್ಥ ಜೊತೆಯಾಗಿ ಯುದ್ಧಕ್ಕೆ ಬಂದ್ರೆ ಅವರ ಪಾಲಿಗೆ ಸೋಲು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಜೊತೆಯಲ್ಲಿರುವ ಶ್ರೀಕೃಷ್ಣ ಪರಮಾತ್ಮ ಯಾವತ್ತಿದ್ರೂ ಭಾವನ ಜಯವನ್ನೇ ಕಾಣುವುದಕ್ಕೆ ಇದ್ದವ. ಆದುದರಿಂದ ಹೇಳ್ತಾ ಇದ್ದೇನೆ, ಅವರ ನಡು ವೈರತ್ವವನ್ನು ಕಟ್ಟಿಕೊಂಡ್ರೆ ಬದುಕುವುದಕ್ಕೆ ಈ ಪ್ರಪಂಚದಲ್ಲಿ ಸಾಧ್ಯವೇ ಇಲ್ಲ. ಆದುದರಿಂದಲೇ ನೀ ಚಂದವಾಗಿ ಅಂದವಾಗಿ ಬದುಕಬೇಕೆನ್ನುವುದಿದ್ರೆ ಇರುವುದೊಂದೇ ದಾರಿ. ನೇರವಾಗಿ ಹೋಗು, ಹಯವನ್ನು ಬಿಚ್ಚಿಡು, ಕಪ್ಪ ಕಾಣಿಕೆಯನ್ನು ಹೋಗಿ ಪಾದದಲ್ಲಿರಿಸು, ಜಯ ಜಯ ಅಂತ ಹೇಳಿ ಪ್ರೀತಿಯಿಂದ ಎಲ್ಲರನ್ನು ಕರೆದುಕೊಂಡು ಬಂದಿದ್ದಾದ್ರೆ ಅದೇ ನನಗೆ ಸಂತೋಷ ಮಗನೇ, ಅದೇ ನನಗೆ ಸಂತೋಷ. ಅಮ್ಮ ಮಗನೇ, ನಿನ್ನ ನಡೆಯಲ್ಲಿ ನಿನ್ನ ನುಡಿಯಲ್ಲಿ ಇಂತಹ ವ್ಯತ್ಯಾಸವನ್ನು ಇದುವರೆಗೆ ಕಂಡವ ನಾನಲ್ಲ. ಪರಪುರುಷನಾದಂತಹ ಅರ್ಜುನನನ್ನು ಹೊಗಳ್ತಾ ಇದ್ದೀಯಲ್ವಾ? ಯಾಕಮ್ಮ ಇದು ಹೊಗಳಿಕೆ? ಬಂದ ಅರ್ಜುನ ಪರ ಪುರುಷನಲ್ಲ ಮಗನೇ, ಮತ್ತೆ ನಿನ್ನ ಅಪ್ಪ ಮಗನೇ. ಅಪ್ಪ ಹೌದೇ? ಸತ್ಯ ಮಗನೇ, ಅಮ್ಮ ನಿನ್ನ ತಂದೆಯವರು ಸತ್ಯವೇ? ನಿಜವಪ್ಪ ಅಮ್ಮ ಮಗನೇ. ತಪ್ಪಾಯ್ತಮ್ಮ. ತಪ್ಪ ಪಾಲಿಸಿ ಕುಂಬುದೆಲೆಯ ತಾಯೆ ಎಲ್ಲ ಅಪ್ಪನೆಂದು ತಿಳಿಯಲಾದೆ ಎಲೆದಾಯೆ, ಛತ್ರಿ ಬಂಧಕಾಗಿ ನಾನು ಎಲೆದಾಯೆ, ಛತ್ರಿ ಬಂಧಕಾಗಿ ನಾನು ಎಲೆದಾಯೆ, ಕೃಷ್ಣ ಮಿತ್ರನ ಮಾಜಿಲದ ಮೇಲೆ ಎಲೆದಾಯೆ, ತಪ್ಪ ಪಾಲಿಸಿ ಕುಂಬುದೆಲೆದಾಯೆ ಎಲೆದಾಯೆ. ನಿನ್ನ ಅಪ್ಪ ಮಗನೇ, ಅಪ್ಪ ಅವರು. ಅಮ್ಮ ಮಗನೇ, ತಪ್ಪಾಯ್ತಮ್ಮ, ತಪ್ಪಾಯ್ತು. ಎದ್ದೇಳಪ್ಪ. ನನ್ನ ಅಪ್ಪ ಎನ್ನುವ ಹಾಗೆ ನನಗೆ ತಿಳಿಯದೆ ಹೋಯ್ತಲ್ವೇ? ಸತ್ಯ ಮಗನೇ, ತಿಳಿಯದೆ ಮಾಡಿದಂತಹ ಅಪರಾಧ ಇದು, ಹಾ. ಪ್ರಮಾದ ಎನ್ನುವ ಹಾಗೆ ನೀ ಹೇಳಬೇಕಮ್ಮ. ಖಂಡಿತ. ಮಾತ್ರವಲ್ಲ, ನನ್ನ ಕೆನ್ನೆಯ ಮೇಲೆ ಅದೆಷ್ಟೋ ಬಾರಿ ಬಾರಿಸಿದ್ರೂ ಕೂಡ ನಾ ಮಾಡಿದಂತಹ ತಪ್ಪಿಗೆ ಪ್ರಾಯಶ್ಚಿತ ಇಲ್ಲವೋ ಎನ್ನುವ ಹಾಗೆ ನನಗೆ ಈಗ ಆಗುತ್ತಾ ಉಂಟು. ಯಾಕೆ ಮಗನೇ? ಅಮ್ಮ ಮಗನೇ, ಅಪ್ಪ ಅಂತ ಹೇಳ್ತಾ ಇದ್ದೀಯಲ್ಲ, ಆದ್ರೆ ಇನ್ನೊಂದು ಪ್ರಶ್ನೆ ಉಂಟು ತಾಯಿ. ಪ್ರಶ್ನೆ ಹೌದಮ್ಮ, ಏನಪ್ಪ ಅದು? ಅಪ್ಪ ಅಪ್ಪ ಅಂತ ಹೇಳ್ತಾ ಇದ್ದಿ, ಹಾ. ಹಾಗಿದ್ರೆ ಅವರೇ ನಿನ್ನ ಅಪ್ಪ. ಹೌದೇ? ಹಲವು ಬಗೆಯಲ್ಲಿ ಹಾ. ತಂದೆಯ ಸ್ಥಾನವನ್ನು ತುಂಬಿಸುವುದಕ್ಕೆ ಸಾಧ್ಯವಾಗುತ್ತದೆ. ಖಂಡಿತ. ಅನ್ನ ಕೊಟ್ಟವ, ಹಾ. ವಿದ್ಯೆ ಕೊಟ್ಟವ, ಮಾತ್ರವಲ್ಲ ಹಾ. ಜನನಕ್ಕೆ ಕಾರಣನಾದವ. ಹಾ. ಈ ಮೂವರಲ್ಲಿ ನನಗೆ ಆ ಪಾರ್ಥ ಹೇಗಮ್ಮ ಅಪ್ಪ?
ವಿಚಾರವೇ? ಹೌದಮ್ಮ. ಮಗನೇ, ಕಂದ ಹೇಳಲು ಪಾರ್ಥ ನಂದು ತೀರ್ಥಯಾತ್ರೆ ಕಂದ ಹೇಳಲು ಪಾರ್ಥ ನಂದು ತೀರ್ಥಯಾತ್ರೆಗೆ ಬಂದು ಕೂಡಿದುದೆಲ್ಲ ನಿಂತಾರು ದಿವಸ ಇಂದು ತುರಾಜ ಹೊಲಿದಂದು ಗರ್ಭಾವತಾರ್ತೆ ತಂದೆ ಗೊಪ್ಪಿ ಸುರಾಜ ಎಂದಾಳ ಜನನಿ ಸಂಶಯ ಮೂಡಿತು ರಾಜ ಮಗನೇ. ಹ. ಆದ್ರೆ ಮಗನಾದ ನಿನ್ನ ತಾಯಿಯಲ್ಲಿ ಕೇಳಬೇಕಾದ ಪ್ರಶ್ನೆಯನ್ನೇ ಕೇಳಿಬಿಟ್ಟೆ. ಹ್ಮ್ ತಾಯಿಯಾದ ನಾನೇ ಮೊದಲು ನಿನಗೆ ಉತ್ತರ ಕೊಡಬೇಕಿತ್ತು. ಹ್ಮ್ ಕಾಲ ಎನ್ನುವುದು ಕೂಡಿ ಬರಲಿಲ್ಲ ಮಗನೇ. ಸರಿ. ಇಂದು ಕಾಲ ಕೂಡಿ ಬಂದಿದೆ ಹ ಮಗನೇ. ಹ ಈ ಹಿಂದೆ ಪಾರ್ಥ ಮಹಾಶಯರು ಹ ತೀರ್ಥ ಯಾತ್ರೆಗೆ ಬಂದಂತಹ ಸಂದರ್ಭದಲ್ಲಿ ಹ್ಮ್ ಮಣಿಪುರವನ್ನು ಸೇರಿದರು. ಹ್ಮ್ ಗಂಡುಡುಗಿಯನ್ನುಟ್ಟುಕೊಂಡು ಹ್ಮ್ ವನವಿಹಾರ ಮಾಡುವಂತಹ ವೇಳೆಯಲ್ಲಿ ಹ್ಮ್ ಕಣ್ಣು ಕಣ್ಣು ಒಂದಾಯಿತು, ಮನಸ್ಸು ಮನಸ್ಸು ಬೆರೆತು ಹೋಯಿತು ಮಗನೇ. ಹ್ಮ್ ಹ್ಮ್ ಗಾಂಧರ್ವ ವಿಧಿಯ ಮೂಲಕ ಹ್ಮ್ ಮದುವೆಯಾಯಿತು. ಹ್ಮ್ ಮಿಂದು 6ನೇ ದಿವಸದಲ್ಲಿ ಕೂಡಿ ಹ್ಮ್ ನಾ ಗರ್ಭವತಿಯಾದ ಮಗನೇ. ಓಹೋ ಅದರಿಂದಲೇ ಹುಟ್ಟಿಕೊಂಡವ ನೀನು. ಹೌದೇ. ಕಂದ, ಹ ನಾನೇನೋ ಗರ್ಭವತಿಯಾದೆ, ಹ ಆದ್ರೆ ನಿನ್ನ ಅಪ್ಪ ಮಾತ್ರ ಹ್ಮ್ ತೀರ್ಥಯಾತ್ರೆ ಮುಗಿಸಿ ಹೋಗಿಯೇ ಬಿಟ್ರು. ಹೌದು. ಹೋದಂತವ್ರು ಮತ್ತೆ ಮರಳಿ ಬರ್ಲೇ ಇಲ್ಲ ಹ ಮಗನೇ. ಹ ಈಗ ಕುದುರೆ ಬಂದಂತ ಸಖಿ ಹೇಳಿದ್ಲು, ಹ ಕಟ್ಟಿ ಹಾಕಿದಂತೆ ಹೇಳಿದ್ಲು. ಹ ಕಡೆಗೆ ಒಂದು ಮಾತಾಡಿದ್ರು, ಪಾರ್ಥ ಮಹಾಶಯ ಬಂದರು ಅಂತ ಹೇಳಿ. ಹ ಮಗನೇ, ಹ. ಆ ನುಡಿಯನ್ನು ಕೇಳಿ ಹ ಮನಸ್ಸು ತುಂಬಾ ಸಂತೋಷವಾಯಿತು. ಹ್ಮ್ ತಪ್ಪು ಮಾಡಿದಂತ ಮಗನ್ನು ಹ್ಮ್. ಸರಿ ದಾರಿಗೆ ತರಬೇಕೆನ್ನುವ ಕಾರಣಕ್ಕಾಗಿ ಈ ರೀತಿಯ ಮಾತನ್ನು ಆಡಿಬಿಟ್ಟು ಹ್ಮ್. ಅದು ಅಂತ ಹೇಳ್ತಾ ಇದ್ದೇನೆ. ಹ. ಬಂದವನ್ನ ಅಪ್ಪ ಅಂತ ಗೊತ್ತಾಯ್ತಲ್ಲ, ಹ. ನೇರವಾಗಿ ಹೋಗು. ಹ. ತಪ್ಪಾಯ್ತಂತ ಹೇಳು. ಹ. ಕಪ್ಪ ಕಾಣಿಕೆಯನ್ನು ಹ. ಪಾದಕ್ಕಿಟ್ಟು ಹ. ಜಯ ಜಯ ಅಂತ ಹೇಳುತ್ತಾ ಹ. ಪ್ರೀತಿಯನ್ನು ನೀ ಕರೆದುಕೊಂಡು ಬರ್ತೀಯ ಮಗನೇ. ಖಂಡಿತ ಅಮ್ಮ. ಅಮ್ಮ ಮಗನೇ. ನಿನ್ನದಾದಂತ ಆಜ್ಞೆ ಶಿರೋಧಾರ್ಯ ಆ ಕೆಲಸವನ್ನು ನಾ ಮಾಡಿ ಬರ್ತೇನೆ. ಪರೀಕ್ಷೆನೇ ಇರ್ತೇನೆ. ಖಂಡಿತ ಎಷ್ಟು ಹೊತ್ತಾದ್ರೂ ಚಿಂತೆ ಇಲ್ಲ, ಹ. ಇಲ್ಲಿ ಕರ್ಕೊಂಡು ಬರ್ಲೇಬೇಕು. ಸಮಯಕ್ಕೆ ಸರಿಯಾಗಿ ಕರ್ಕೊಂಡು ಬರ್ತೇನೆ. ಜನರಿ ಇತ್ತಲು ಕಳುಹಿ ಫಲ್ಗುಣಿ ಮನರಿ ಹರುಷವ ತಾಳಿ ತನ್ನೋಳು ವಿನಯದಿವು ಮಂತ್ರಿಯನ್ನು ಕರೆದಿಂದನಿ ಹದನ ಏನಯ್ಯ ಮಂತ್ರಿ ಏನಯ್ಯ ಬೇಸಾರಿಲ್ಲದೆ ಹೋಗಿ ಕರೆದುದಾರೆಂದು ಆಶಯ ಗುಣೆಯನಗರು ಹಿಡಿದು ಏನಯ್ಯ ಮಂತ್ರಿ ಏನಯ್ಯ ತಡೆಯಿರಿ ಮಂತ್ರಿಗಳೇ. ಅಲ್ಲ ಕಾಲ ಮಿಂಚಿ ಹೋದ್ರೆ ಕಷ್ಟ. ಖಂಡಿತ ಇಲ್ಲ, ಹೋಗುವ, ಹೋಗುವ. ಖಂಡಿತ ಇಲ್ಲ. ಇಲ್ಲಿ ಪ್ರಸಂಗವೇ ಬದಲಾಗಿದೆ. ಪ್ರಸಂಗ ಹಾಗಾದ್ರೆ ನಾನು ಮಾಡ್ತೇನೆ. ಸಂವಹನ ಕಾಲವಿಲ್ಲ. ಇಲ್ವಾ? ಇಲ್ಲ ಇಲ್ಲ ಇಲ್ಲ, ಹಾಗಾದ್ರೆ ಮತ್ತೆ ಇದು ಯಾವ ಕಾಲದ? ಇದು ಗೊಬ್ಬರವಾಹನ ಸಂಧಾನ ಆಗಿದೆ. ಹೌದು ಸ್ವಾಮಿ. ಈ ಮುದುಕನಲ್ಲಿ ಎಂತದ್ದು ತಮಾಷೆ? ಖಂಡಿತ. ಏನಯ್ಯ ಮಂತ್ರಿ, ಏನಯ್ಯ ಇದೆಲ್ಲ? ಯಾವುದಯ್ಯ? ಚಿತ್ರಾಂಗದ ದೇವಿ ಆಡಿದಂತಹ ಮಾತನ್ನು ಕೇಳಿದೆಯೇ ಇಲ್ಲ ನೀವು? ತಾಯಿ ಮಗನ ಸಂಭಾಷಣೆ ಆಯ್ತಾ? ಹೌದೌದೌದು. ಬಂದಂತಹ ಪಾರ್ಥ ಮಹಾಶಯ ಹಾ. ನನ್ನ ಅಪ್ಪ ಎನ್ನುವ ಹಾಗೆ ಹೇಳ್ತಾ ಇದ್ದಾರೆ. ಹೇಳಾಯ್ತಾ? ಹೌದೌದು.
ಇಷ್ಟೊಂದೊಳಗೆ ಒಬ್ಬಳು ಹೇಳಿದ ಹೌದೌದು ಅಮ್ಮ ಹಾಗೂ ಉಡುಪಿ ಹೌದೌದು ಮಾತ್ರ ಅಲ್ಲ ಮಂತ್ರಿಗಳಾದಂತ ನೀವು ಇದುವರೆಗೆ ನನಗೆ ಹೇಳಿಲ್ಲ ಒಂದು. ಆಮೇಲೆ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸಬೇಕೆನ್ನುವ ಹಾಗೆ ಅಮ್ಮ ಹೇಳಿದ್ದಾರೆ. ಪಾರ್ಥರನ್ನು ಕರೆದುಕೊಂಡು ಬರಬೇಕೆನ್ನುವ ಹಾಗೆ ಹೇಳಿದ್ದಾರೆ. ಮಹಾರಾಜನಾದಂತಹ ನಾನು ಕಪ್ಪ ಕಾಣಿಕೆಗಳನ್ನು ಪಾರ್ಥನ ಪಾದಗಳಿಗೆ ಹೇಗೆ ಒಪ್ಪಿಸಲಿದ್ದು ಸರಿಯಾಗುತ್ತದೆ ಅಂತ ಒಂದು ಪ್ರಶ್ನೆ ಇತ್ತು ನನಗಲ್ವಾ? ಪಾರ್ಥ ಮಹಾಶಯ ನನ್ನ ತಂದೆ ಅಂತ ನೀವು ಯಾಕೆ ಹೇಳಲಿಲ್ಲ? ಹೌದೌದು ಆಗೋದಿಲ್ಲ. ಯಾಕೆ? ನನಗೆ ವಿಷಯ ಗೊತ್ತಿತ್ತು. ಅಲ್ಲ ಅಂತಲ್ಲ, ಹೇಳುವುದಕ್ಕೆ ವಿಧಿ ಇಲ್ಲ. ತಂದೆ ಯಾರು ಎಂಬುದಾಗಿ ತಾಯಿ ಹೇಳಬೇಕೆ ಹೊರತು ಅನ್ಯರಲ್ಲ. ಈಗ ಗೊತ್ತಾಯ್ತಲ್ಲ, ಸಾಕ್ಷಿಗಾಗಿ ಉಲುಪಿ ಹೇಳಿದಳಲ್ಲ ಅಂತಿರ್ಲಿ. ಈಗ ಏನು ಮಾಡುವುದು? ತಾಯಿ ಬೇಡಿದ ಬೇಳೆ ಅನ್ನೋದನ್ನ ಗೊತ್ತಾದ್ದು ಅವ ನಿನ್ನ ಅಪ್ಪ ಅಂತ. ಅದಕ್ಕೆ ಮೊದಲು ಗೊತ್ತಿರ್ಲಿಲ್ಲ. ಅದು ಅಪರಾಧ ಅಲ್ಲ, ಪ್ರಮಾದ ಅಂತ ಆಗಿ ಹೋಗ್ತದೆ. ದೋಷ ಖಂಡಿತ ಇಲ್ಲ. ಈಗ ಗೊತ್ತಾದ ನಂತರ ಮಾಡಬೇಕಾದ್ದು ಏನು? ನಿನ್ನ ತಾಯಿ ಹೇಳಿದ ಹಾಗೆ ಸಕಲ ಕಪ್ಪ ಕಾಣಿಕೆ ಹೊತ್ತುಕೊಂಡು ನೇರವಾಗಿ ಆತನಡೆಗೆ ಹೋಗುವುದು, ಶರಣಾಗತನಾಗಿ ಸಲಹುತ್ತ ಬೇಡಿಕೊಳ್ಳುವುದು. ನಾನಿದ್ದಾನೆಲ್ಲ ನಿನ್ಯಾಕೆ ಹೇಗೆ? ಹೌದಲ್ವಾ? ಹಾಗಾಗಿ ಎಲ್ಲರೂ ಸೇರ್ಬೇಕು, ಕಪ್ಪ ಕಾಣಿಕೆಗಳನ್ನು ತರಬೇಕು. ಮಂಗಳಾಂಗಿಯರು ಹೌದು, ಕಪ್ಪ ಕಾಣಿಕೆ ಸಕಲ ಭೂಷಣ ಸಕಲವನ್ನು ವಿಚಾರಿಸಿ ಬರೋಣ. ಅಂದ ಹಾಗೆ ನಿಮ್ಮ ಊರು ಸಮಯಕ್ಕೆ ಸರಿಯಾಗಿ ನಮಗೆ ನಮಗೆ ಪರಿಚಯ ಅಲ್ವೋ? ಇರಲಿ. ನಮ್ಮ ಹೆಸರು ವರ್ಷಗೋರೆ ನಮಸ್ಕಾರ. ತಮ್ಮ ಹೆಸರು ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ಸೌಭಾಗ್ಯ ಸವಲೆ ಆಲುಕೇರು ಅಂತ ಅನುಸಾರವಾಗಿದ್ದೇನೆ. ನಿಮಗೆ ಅನ್ನ ಸಾರು ಹೌದಾ? ನನಗೆ ಬೇಕಾದ ಜನ ಬೇಕಿದ್ದೀರಿ. ನಮಸ್ಕಾರ. ನಮ್ಮ ಹೆಸರು ನೀಲುಗಂಡ. ನೀಲಧ್ವಜ. ನಮಸ್ಕಾರ. ನಮ್ಮ ಹೆಸರು ಹಂಸನಿದೂಜ. ನಿಮ್ದು ಇಲ್ಲಿ ನನ್ನ ಗಂಡ ಎಲ್ಲಿ? ನಿನ್ನ ಗಂಡ ನಿಮ್ಮ ಮನೆಯಲ್ಲಿ ಮೂರು ಲೋಕದ ಗಂಡ ಹೌದಾ? ಮೂರು ಲೋಕದ ನಾನು ಇದ್ದೇನಾ? ನನಗೆಲ್ಲರಿಗೂ ಗಂಡ ಅಲ್ವಾ? ಹಾಗೆ ಭಾರತ ಮಹಾಶಯರು ಯಾರು ಅಂತ ಎದುರಿನಲ್ಲಿ ಅವರೇ ಆವಾಗಲೇ ಕೃಷ್ಣ ವಿಷಯ ಬಬ್ರುವಾಹನ ರತ್ನಮಾಣಿಕ ಶುಭ್ರ ಮುತ್ತುಗಳಿತ್ತು ಎರಗಲು
ವಿಭ್ರಮಿಸಿ ಫಲಗುಣನು ಇವನ್ಯಾರೆಂದು ನಾವು ಕೊಟ್ಟಂತಹ ಕಪ್ಪ ಕಾಣಿಕೆಗಳನ್ನು ಸ್ವೀಕಾರ ಮಾಡಬೇಕು ಸ್ವಾಮಿ, ಸ್ವೀಕಾರ ಮಾಡಬೇಕು. ವಿಭ್ರಮಿಸಿ ಫಲಗುಣನು ಇವನ್ಯಾರೆಂದು ಬೆಸಗೊಂಡ ಅವನಾಯ ರಾತಯನು ವೀರನೀತ ನಮ್ಮ ಗೋವಿದಶ್ವಾದನೆದು ಕೊಂಡ ವೀರನೀತ ಯಾವ ಕುಲದರಿಪೂತನಿಯೇ ವೀರನೀತ ರಾಜ ಭೀಮಿಯಿಂದ ಬಂದು ಬಳಿವ ವೀರನೀತ ಅಷ್ಟಜವೇ ಎನ್ನಬೇಕಾಗಿದೆ. ದಿಗ್ವಿಜಯಕ್ಕೆ ಹೊರಟು ಕೆಲವು ಸಮಯಗಳೇ ಕಳೆದು ಹೋಯಿತು. ಕೆಲವು ದೇಶಗಳನ್ನು ನಾವು ಪ್ರವೇಶ ಮಾಡಿದವರು. ಇಂತಹ ಒಂದು ದೃಶ್ಯವನ್ನು ಇಷ್ಟರವರೆಗೆ ನೋಡಿದವರೇ ಅಲ್ಲ. ತುರಗವನ್ನು ಕಟ್ಟಿದಂತಹ ವೀರಾದಿ ವೀರರು ಹೋರಾಡುವುದಕ್ಕೆ ಮುಂದಾಗಿದ್ದರು. ಅವರು ನಮ್ಮ ಕೈಯಿಂದ ಸೋತು ಕಪ್ಪ ಕಾಣಿಕೆಗಳನ್ನು ನಮಗೆ ಒಪ್ಪಿಸಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಈತನೋರ್ವ ತುರಗವನ್ನು ವಂದಿಸಿದ್ದಾನೆ. ಆಮೇಲೆ ಕಪ್ಪ ಕಾಣಿಕೆಗಳನ್ನು ಸಮೇತನಾಗಿ ಇಲ್ಲಿ ಬಂದು ನನ್ನ ಪಾದಕ್ಕೆ ಮಣಿದಿದ್ದಾರಲ್ಲ. ಯಾರು ಇವನ ಅಪ್ಪ ಯಾರು, ಅಮ್ಮ ಯಾರು, ಯಾಕೆ ಬಂದ, ಹೇಗೆ, ಏನು ಗೊತ್ತೇ ಆಗುವುದಿಲ್ಲ. ತಪ್ಪು ನಮ್ಮದೇ. ಹೌದಲ್ವ? ವಿಷಯ ಹೇಳ್ಬೇಕು ತಾತ. ತಾತ ಭಿನ್ನಪ ಕೇಳೆನ್ನ ಮಾತನಾಲಿಸು ತಾತ ಭಿನ್ನಪ ಕೇಳೆನ್ನ ಮಾತನಾಲಿಸು ಪ್ರೀತಿಯಿಂದ ಮಾಡಿದ ಪಾತಕ ಉತ್ತರಿದಯ್ಯ ಪಾರ್ಥಿವ ವಂಶದೇಹಾಯ ಕರ್ತವ್ಯವೆಂದು ಕಟ್ಟಿದೆ ತೀರ್ಥಯಾತ್ರೆಗೆ ನೀ ಬಂದ ಗುರುತಮೆಂದಳು ಜನನೀ ಶರಣಾರವಿಂದಗಳಿಗೆ ವಂದಿಸಿಕೊಳ್ತಾ ಇದ್ದೇನೆ. ತಾತ ಎನ್ನುವ ಹಾಗೆ ಕರೆಯುವಾಗ ಆಶ್ಚರ್ಯವಾಗಬಹುದು ನಿಮಗೆ. ನಿಮಗೆ ಗೊತ್ತಿಲ್ಲದಂತಹ ವಿಚಾರವನ್ನು ನಾ ಎಚ್ಚರಿಸುವುದಕ್ಕಾಗಿ ಮತ್ತೊಮ್ಮೆ ಹೇಳುವುದಕ್ಕಾಗಿ ತೊಡಗುತ್ತಾ ಇದ್ದೇನೆ. ಹೌದಾ? ಒಂದೊಮ್ಮೆಗೆ ತೀರ್ಥಯಾತ್ರೆಗೆ ಅನಿವಾರ್ಯ ಕಾರಣದಿಂದ ನೀವು ಹೊರಟಂತಹ ಸಂದರ್ಭದಲ್ಲಿ ನಮ್ಮಂತಹ ಮಣಿನಗರವನ್ನು ಅನಿವಾರ್ಯವಾಗಿ ಸೇರುವಂತಹ ಪರಿಸ್ಥಿತಿ ಬಂದಂತೆ. ಅಲ್ಲಿಗೆ ನಮ್ಮ ಅಮ್ಮನಾದಂತಹ ಚಿತ್ರಾಂಗದ ದೇವಿ ಬಂದರಂತೆ. ಕಣ್ಣು ಒಂದಾಯಿತಂತೆ, ಪ್ರೇಮಾಂಕುರವಾಯಿತಂತೆ, ವಿವಾಹವೂ ಆಯಿತಂತೆ. ಪರಿಣಾಮವಾಗಿ ಹುಟ್ಟಿಕೊಂಡವನೇ ನಾನೇ ಆಗಿದ್ದೇನೆ. ಚಿತ್ರಾಂಗಾದೆಯ ನಂದನ ನಾನೇ ಬಬ್ರುವಾಹನ ಎನ್ನುವ ಹಾಗೆ ಒಂದೊಮ್ಮೆಗೆ ನನಗೆ ವಿಚಾರವೇ ತಿಳಿಯದೆ ಅಂತ ಇರುವಂತಹ ಸಂದರ್ಭದಲ್ಲಿ ನಿಮ್ಮ ಕುದುರೆಯನ್ನು ನಾ ಕಟ್ಟಿದ್ದೇನೆ. ಕ್ಷತ್ರಿಯೋಚಿತವಾದಂತಹ ಯುದ್ಧ ಕೌಶಲಕ್ಕೆ ಸರಿಯಾಗಿ ಕುದುರೆಯನ್ನು ಬಂಧಿಸಿದ್ದೇನೆ ಹೊರತು ನೀವು ಯಾರು ಎಂಬುದನ್ನು ಅರಿಯದೆ ಮಾಡಿದಂತಹ ಅಪರಾಧ ಇದು. ಆದ್ದರಿಂದ ನಾನು ಮಾಡಿದಂತಹ ಅಪರಾಧವನ್ನು ಮನ್ನಿಸಿ ನಾವು ಕೊಡುವಂತಹ ಕಪ್ಪ ಕಾಣಿಕೆಗಳನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಬೇಕು. ಈ ಬರೀದೇನೆಂದು ಅನುಸೋಲ ಹಂಸಧ್ವಜಾದಿಗಳು ಇದ್ದೆಂದರು ಇಂದ್ರಜಾತ ಕೇಳು ಮಾತ ಇಂದು ಕುಲದಿ ಪ್ರಖ್ಯಾತ ಕಂದನೋಳಿಷ್ಟು ಕೋಪ ವಿವೇಕೆ ಅರಾಕೆ ಇಂದ್ರಜಾತ ಕೇಳು ಮಾತ ಇಂದ್ರನಿಗೆ ಮಗನಾಗಿ ಈ ಪ್ರಪಂಚದ ಬೆಳಕನ್ನು ಕಂಡವ ನೀನಾಗಿದ್ದೀಯ. 3 ಲೋಕದ ಗಂಡನೆಂದು ಹೆಸರನ್ನು ಪಡೆದವ ನೀನಾಗಿದ್ದಿ. ಆದರೆ ಹಲವು ಕಡೆ ಸುತ್ತಾಡಿದಂತ ನಮ್ಮ ತುರಗ ಇವನಂತ ಪುರವನ್ನು ಸೇರಿತು. ಈ ಬಾಲಕ ಕಟ್ಟಿನಾದರೂ ಕೂಡ ತುರಗ ಸಮೇತ ಕಪ್ಪ ಕಾಣಿಕೆಯನ್ನು ನಿನ್ನ ಪಾದಬುಡದಲ್ಲಿ ಇರಿಸಿದ್ದಾನೆ. ಈತನ ಮುಖವನ್ನು ಮತ್ತು ನಿನ್ನ ಮುಖವನ್ನೇ ಅವಲೋಕನ ಮಾಡಿದಾಗ ಈತ ನಿನ್ನ ಮಗನೆಂಬುದಕ್ಕೆ ಯಾವುದೇ ಸಂಶಯವಿಲ್ಲ. ಆದ್ದರಿಂದ ಈ ಬಾಲಕನಲ್ಲಿ ಯಾಕೆ ಕೋಪ? ಮಗನೆಂದು ಒಪ್ಪಿಕೋ, ಉಭಯ ತೋಳುಗಳಿಂದ ಒಪ್ಪಿಕೋ. ಇದು ಮಾತಲ್ಲ, ಮುತ್ತು ಮುತ್ತು ಅರ್ಕಾಲವನ್ಯನಾಗಿ ವಕ್ರನಿಲ್ಲಂತೆ ರೂಪ ಪ್ರಕೃತಿ ತಿಳಿದು ಮಾತಾಡಿಯ ಪರಮಾತ್ಮ ಪ್ರಿಯ. ಈತನ ವರ್ಚಸ್ಸನ್ನು ಕಂಡಾಗ ನಿನ್ನ ವರ್ಚಸ್ಸಿಗೆ ಸಮವಾಗಿರುವುದರಿಂದ ಈತನು ನಿನ್ನ ಮಗನೆಂಬುದಾಗಿ ನೀನು ಒಪ್ಪಿಕೊಳ್ಳಲೇಬೇಕು.
ಒಂದು ವೇಳೆ ಈತನಿಂದ ಮಗನಾಗಿದ್ದರೆ ಈತನ ಯಾರು ಎಂಬಂತ ಪ್ರಶ್ನೆಯಲ್ಲಿ ಉದ್ಭವಿಸ್ತಾ ಇದೆ. ಹಂಸಕೇತನಾದಿಗಳೇ ಹಂಸಕೇತನಾದಿಗಳೆಲ್ಲ ಕೇಳಿ ವಂಶಾಪರಾಧಿ ಉಪಾಯವ ಬೇಡಿ ಎನ್ನ ರಾಜನಾದರೆ ತಡೆದಾಯವಾದಿ ಬಿಂಬಾಣದಲ್ಲಿ ತಂದು ಮರಳಿ ಕಾಣಿಕೆ ಇತ್ತು ಹೊನ್ನ ಕಾಣಿಕೆ ಕೊಟ್ಟು ಹೊರಳಿ ಪಾದದ ಮೇಲೆ ತಂದೋಳು ಭೀತಿಗೊಂಡು ತಲೆಯ ತಗ್ಗಿಪಾನೆ ಹಂಸಕೇತನಾದಿಗಳೆಲ್ಲ ಕೇಳಿ ಹಂಸಕೇತನಾದಿಗಳೇ ಏನೋ ನಿಮ್ಮ ಅಭಿಪ್ರಾಯವನ್ನು ನೀವು ತಿಳಿಸಿದ್ದೀರಿ. ನೀವು ಹೇಳಿದ ಮಾತ್ರಕ್ಕೆ ಇವನೇ ನನ್ನ ಮಗ ಎಂಬ ಹಾಗೆ ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ಲ. ಒಬ್ಬರಂತೆ ಮತ್ತೊಬ್ಬರು ಪ್ರಪಂಚದಲ್ಲಿ 7 ಮಂದಿಗಳಿರ್ತಾರಂತೆ. ಒಬ್ಬನ ಮುಖದ ಹಾಗೆ ಮತ್ತೊಬ್ಬನ ಮುಖ ಇದೆ ಎಂದ ಮಾತ್ರಕ್ಕೆ ಇವನ ಮಗ ಅವ ಎಂದು ಹೇಳುವುದಕ್ಕಾಗುವುದಿಲ್ಲ. ಇವ ಮಗ ಎಂದು ಹೇಳುತ್ತಾ ಇದ್ದಾನಲ್ಲ, ನನ್ನ ಮಗ ಆಗುತ್ತಿದ್ರೆ ಈ ರೀತಿಯಾದಂತಹ ವರ್ತನೆಯನ್ನು ಮಾಡುತ್ತಿದ್ದರೆ ವೀರಾವೇಶದಿಂದ ಕಾಳಗವನ್ನು ಕೊಡುತ್ತೇನೆ ಎಂಬಂತಹ ಭಾವನೆಯಿಂದ ತುರಗವನ್ನು ಕಟ್ಟಿ ಹಾಕಿದ್ದಾರೆ. ಕೊನೆಗೆ ನಾನು ಬಂದಿದ್ದೇನೆ ಎಂಬಂತಹ ವಿಷಯವನ್ನು ತಿಳಿದು ಹೆದರಿ ಹೇಗಾದರೂ ಬದುಕಬೇಕು ಎಂಬಂತಹ ಉಪಾಯವನ್ನು ಹುಡುಕಿ ಕಪ್ಪ ಕಾಣಿಕೆಗಳನ್ನು ತಂದು ನನ್ನ ಪಾದಕ್ಕೆ ಸುರಿದಿದ್ದಾರೆ. ಅದನ್ನು ನೀವು ಆಲೋಚನೆ ಮಾಡಿ ನನ್ನ ಮಗನೇ ಆಗುತ್ತಿದ್ರೆ ಖಂಡಿತವಾಗಿಯೂ ಹೋರಾಡುತ್ತಿದ್ದ ಸಾಯುವವರೆಗೂ ಶರಣಾಗತನಾಗುತ್ತಿರಲಿಲ್ಲ. ಇವ ನನ್ನ ಮಗ ಅಲ್ಲ. ಮಕ್ಕಳಿಲ್ಲವೇ? ಇದ್ದ ಒಬ್ಬ ಮಗ ಇದ್ದ. ಅದು ಈ ಸಂದರ್ಭದಲ್ಲಿ ಅಲ್ಲ, ಕುರುಕ್ಷೇತ್ರದಲ್ಲಿ ಯುದ್ಧ ನಡೆಯುವಂತಹ ಆ ಸಂದರ್ಭದಲ್ಲಿ ದ್ರೋಣಾಚಾರ್ಯರು ರಚಿಸಿದಂತಹ ವ್ಯೂಹವನ್ನು ಪ್ರವೇಶ ಮಾಡಿ ಅತಿರಥ ಮಹಾರಥರನ್ನೆಲ್ಲರನ್ನೂ ಕೂಡ ಓರ್ವನೆ ಸದೆ ಮಾಡಿದಂತಹ ವೀರ. ಆತ ಪ್ರಪಂಚದಲ್ಲಿಯೇ ಹೊಗಳಿಕೆಯನ್ನು ಪಡೆದವ. ವೈರಿಯಾದರೂ ಕೂಡ ಕೌರವನೇ ಹೇಳಿದ್ದಾರಂತೆ, ಹಲವರ್ಯಾಕೆ ಒಬ್ಬ ಸಾಕು ಕುಲಕ್ಕೆ ರತ್ನನು. ಕುಲಕ್ಕೆ ರತ್ನಪ್ರಾಯನಾದಂತಹ ನನ್ನ ಮಗ ಅಭಿಮನ್ಯು ಅವ ನನ್ನ ಮಗ ಹೌದು. ಇವ ನನ್ನ ಮಗ ಅಲ್ಲ. ಆದರೆ ಇವನ್ಯಾರು ಯಾರೆಂದು ಚಿತ್ರಾಂಗದೆಯು ತನ್ನ ಮಿತ್ರರೊಡನೆ ಕೂಡಿ ವಿಚಿತ್ರ ಗರ್ಭವ ತಾಳಿ ಪಡೆದಿದ್ದಾನ. ಛತ್ರಿ ಕುಲದವರು ಶರಣು ಬರುವುದುಂಟೆ. ಪುತ್ರ ಗಂಧರ್ವರ ಕುಲಕ್ಕೆ ಹುಟ್ಟಿದ ನೀತ. ಹಂಸಕೇತನಾದಿಗಳೆಲ್ಲ ಕೇಳಿ ಇವ ಯಾರಾಗಿರಬಹುದು ಎಂಬಂತಹ ಅನುಮಾನ ನಿಮಗೆ. ಕಾತ್ರೇಯನಾಗಿಯೇ ಹುಟ್ಟುತ್ತಿದ್ದರೆ ಈ ರೀತಿ ಖಂಡಿತವಾಗಿಯೂ ವರ್ತನೆಯನ್ನು ಇವ ಮಾಡುತ್ತಿರಲಿಲ್ಲ. ಚಿತ್ರಾಂಗದ ಎಂಬಂತಹ ಒಂದು ಹೆಸರನ್ನು ಹೇಳಿದನಲ್ಲ, ಅವನು ಕೂಡ ಅಷ್ಟೇ ಅಂತ ಕಾಣುತ್ತದೆ. ಯಾರೋ ಆಕೆಯ ಮಿತ್ರನನ್ನು ಕೂಡಿ ಇವನನ್ನು ಪಡೆದಿದ್ದಾಳೆ. ಇವ ಯಾರು ಗೊತ್ತೇ? ಚಾರೆಯ ಮಗ. ಫಲಗಳನ್ನು ನಡೆಯಲ್ಕೆ ವಿಧೆ ಹಿಡಿದಿರು ಹುದ ಮಕ್ಕಳು ಹಲಂಗ ಧರಿಸಗಿರಿ ಯಕ್ಷಿಗಳು ಕೆಂಪಡಲಿಲ್ಲ ನಿಮಿಷದಲ್ಲಿ. ಫಲಗುಣ
ಇವನಿಗೆ ಕಪ್ಪಗಾರಿಕೆ ಅಲ್ಲ, ಕಪ್ಪಗಾರಿಕೆ ನಮ್ಮ ಪುರಕ್ಕೆ ಹೋಗಲಿ. ಸಂಗ್ರಾಮಕ್ಕೆ ಹೆದರುವ ಬದಲು ಕಪ್ಪ ಕಾಣಿಕೆಯನ್ನು ನಿಂತಿದ್ದೀಯಾ, ಅದಕ್ಕೆ ಬೇಕಾಗಿ ಹೇಳ್ತಾ ಇದ್ದೇವೆ. ಅಪ್ಪ ಅಂತ ಹೇಳಿದೊಮ್ಮೆ ಹೌದೌದು, ಆದರೆ ಈ ಸಮಯ ಅಪ್ಪ ಅಲ್ಲ ಅಂತ ಭಾರತ ಹೇಳಿದಾಗ ಭಾರತರ ಬಲದಲ್ಲಿ ನಾವು ಸೇರಿದ್ದೇವೆ. ಆದರೆ ಹೇಳ್ತಾ ಇದ್ದೇನೆ, ಭಾರತರ ಜೊತೆಯಲ್ಲಿ ಕೃಷ್ಣನ ಸೇವೆಗಾಗಿ ನಾನು ಬೆದ್ದಿದ್ದೇನೆ. ಆದ್ದರಿಂದ ಕಪ್ಪ ಕಾಣಿಕೆಯಲ್ಲ, ಕುದುರೆಯಲ್ಲಿ ಬಿಟ್ಟು ದೇವರ ಸೇವೆಯನ್ನು ಮಾಡೋದಕ್ಕೆ ಬೇಕಾದ ಭಾರತರ ಜೊತೆಯಲ್ಲಿ ಸೇರಿಕೊಂಡಾಗ ಬಂದಿದ್ದೇನೆ. ದೇವರ ಹೇಳಿದ ಕಾರಣ ಬಂದವನಾಗಿದ್ದೇನೆ. ಕ್ಷೇತ್ರಕ್ಕೆ ನೀನಾಗ್ಲಿಕ್ಕಿಲ್ಲ. ನೀನು ವೀರನಾಗಿ ಹೋರಾಡಿ ನಾನು ಅರ್ಜುನನ ಮಗ ಎಂಬುದನ್ನು ಸಾಬೀತುಪಡಿಸಬೇಕಿತ್ತು. ಅದು ಬಿಟ್ಟು ಕಪ್ಪವನ್ನು ಒಪ್ಪಿಸಿಕೊಂಡು ಶರಣಾಗಿ ಬಂದು ಅವನ ಕಾಡು ಹಿಡಿಯುವುದಕ್ಕೆ ಬಂದೇ ಅಲ್ಲ, ನಿನ್ನನ್ನು ದಂಡಿಸುವುದಕ್ಕಾಗಿ ಮಗನನ್ನು ಕರ್ಕೊಂಡಲ್ವಾ?
ಶೀಘ್ರವಾಗಿ ಅಂತ ಬಂದು ಪರಾಕ್ರಮ ತೋರಿಸು. ಇದು ನೀನು ಮಾಡಿದಂತಹ ತಪ್ಪು. ನಿನ್ನ ತಪ್ಪನ್ನು ವಿಚಾರಿಸಿದ್ದಕ್ಕಾಗಿ ಬಂದವನು. ಯಾಕೆ ಬೇಕು ನನಗೆ? ಈಗ ಬೇಕು. ಈಗ ಯಾಕೆ ನಿನಗೆ ಬಂದದ್ದು ಯುದ್ಧಕ್ಕೆ? ಪುಣ್ಯಾತ್ಮ ಸಾಕಾಲ್ವ ಬಂದದ್ದು? ಅವನ ಜೊತೆ ಸೇರಿದ್ದಲ್ವಾ?
ಚೋಕವನಾರಿದೆಯನ್ನು ವೀರನು ವೃಷಗೆ ತುವನಾಯಂತು ಮಾರೆಯಲಿ ಯಾರಿಗೆ ಬೇಡಲಿ ನಾನು ಅಣ್ಣನಲ್ಲಿ ವಿಷಯವನ್ನೆಲ್ಲ ತಿಳಿಸು ಎಂದು ಈ ವೃಷಕೇತುವಿಗೆ ಸಾರಿ ಸಾರಿ ಹೇಳಿದೆ. ಬೇಡ ಚಿಕ್ಕಪ್ಪ, ನಾನು ಹಸ್ತಿನಾವತಿಯನ್ನು ಸೇರಿ ದೊಡ್ಡಪ್ಪನ ಬಳಿಯಲ್ಲಿ ವಿಷಯವನ್ನು ಹೇಳಿದ್ರೆ ನೀನು ಯಾಕೆ ಇಲ್ಲಿಗೆ ಬಂದೆ ಎಂಬಂತಹ ಮಾತನ್ನು ಆಡುವುದಕ್ಕಿವೆ. ಯುದ್ಧಕ್ಕೆಂದು ಹಾತೊರೆದು ಪೌರುಷವನ್ನು ತೋರಿಸುತ್ತೇನೆ ಎಂಬಂತಹ ಭಾವನೆಯಿಂದ ನನ್ನ ಜೊತೆಯಲ್ಲಿ ಬಂದ ಭಾವ. ಯುದ್ಧ ನಡೆಯುತ್ತಿರುವಾಗಲೇ ಹಸ್ತಿನಾವತಿಯನ್ನು ಹೇಗೆ ಸೇರಲಿ? ಅವನ ಮನದಲ್ಲಿರುವಂತಹ ಅಭಿಪ್ರಾಯ ಸರಿ. ಆದ್ದರಿಂದಲೇ ಯುದ್ಧಕ್ಕೆ ಹೋಗುತ್ತೇನೆ ಎಂದು ಹೇಳಿದಂತಹ ವಿಷಯಕ್ಕೆ ಆಶೀರ್ವಾದವನ್ನು ಕೊಟ್ಟು ಕಳುಹಿಸಿಕೊಟ್ಟೆ. ಅಯ್ಯೋ, ಅವನು ಕೂಡ ಇಹಲೋಕವನ್ನು ತ್ಯಜಿಸಿದ. ಏನು ಮಾಡಲಿ ಕೃಷ್ಣ, ಏನು ಮಾಡಲಿ? ಭಲ ಭಲ ಭಲುಷ ಭಾತು ಭಲು ಗುಣ ಭಲ ಭಲ ಭಲುಷ ಭಾತು ಭಲು ಗುಣ ನಿನ್ನ ಚಂದವನ್ನು ನೋಡ್ಬೇಕೆನ್ನುವ ಹಾಗೆ ನನಗೆ ಮನಸ್ಸಾಗಿತ್ತು. ವೃಷಕೇತು ಇದರಲ್ಲಿ ಮುಂದೆ ಸಂದರ್ಭದಲ್ಲಿ ಧಾರೆಗೆ ಒದಗಿಸಿದ್ದೇನೆ. ಅವರನ್ನು ಕೊಂದು ಕೆಳಹಿರವರಿದ್ದೇನೆ. ಅಯ್ಯೋ, ನೀನು ಆಡುವ ಚಂದವೇ ಗೆಲ್ಲುತ್ತಿದ್ದಿ. ಅಯ್ಯೋಯ್ಯೋಯ್ಯೋಯ್ಯೋ, ನೀನು ಯಾರು? ಮೂರು ಲೋಕದ ಗಂಡ ಅರಿತಿವಿರ ಮಾರ್ತಾಂಡ ಅಪ್ಪರಿಸಿ ಬೊಪ್ಪಿಟ್ಟರೇನು ಫಲ? ಕಥನದಲ್ಲಿ ಕಲಿಪಾರ್ಥನನ್ನು ಗೆದ್ದವರಂತೆ ಇಲ್ಲವೇ ಗೆದ್ದವರು ನಾನಿದ್ದೇನೆ. ನಿನ್ನ ಆತ್ಮಬಲ ಎನ್ನುವುದು ಒಂದೇ ಹೋಗಿದೆ. ಸತ್ತುಂಟಾ? ಕೈಗೊಂಡು ಹೇಗೈದಾನು ಯೋಗ್ಯತೆ ಏನು ಎಂಬುದನ್ನು ನೀನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಮೂರು ಲೋಕದ ಗಂಡ ಹೌದು. ಅಂತಹ ಪರಾಕ್ರಮವನ್ನೇ ಹೋದಲ್ಲಿ ಎಲ್ಲ ಪ್ರದರ್ಶನ ಮಾಡಿದವ ನಾನು. ದಶನಾಮವನ್ನು ಗಳಿಸಿದ್ದೇನೆ. ನಿನಗೆ ಆ ಒಂದು ಹೆಸರನ್ನು ಕೂಡ ಗಳಿಸುವುದಕ್ಕೆ ಸಾಧ್ಯ. ಆದ್ದರಿಂದ ಅಂಚಿಯನ್ನು ಕಟ್ಟಿ ಹೆದರಿ ಕಪ್ಪ ಕಾಣಿಕೆಗಳನ್ನು ತಂದು ಕಾಲಿಗೆ ಅಡ್ಡ ಬಿದ್ದದ್ದು ಯಾರು? ನೀನೋ ನಾನು? ಆಮೇಲೆ ಆದದ್ದು ನಿನ್ಗೆ ಗೊತ್ತಿಲ್ವ ಪ್ರಸಂಗ? ಗೊತ್ತಾಯಿತು. ಈಗ ಏನು ಮಾಡೋಣ? ಬಲಾಬಲಗಳು ಅಳಿದು ಹೋಗಿವೆ. ನಾನು ಸಾಯಲಿಲ್ಲಲ್ಲ, ನಿನ್ನನ್ನು ಕೊಂದೆ. ಆಮೇಲೆ ನನ್ನದ್ದಾದಂತಹ ಕರ್ತವ್ಯವನ್ನು ಮಾಡುತ್ತೇನೆ.
ಬೇಕಾದ ಹಾಗೆ ಮಾತಾಡಿ ಬಿಟ್ಟೆ ಅಲ್ಲ. ಹಾ. ನಿನ್ನ ಪರಿಸ್ಥಿತಿ ಇಲ್ಲಿವರೆಗೆ ತಲುಪುತ್ತದೆ ಓಹೋ. ಎನ್ನುವ ಹಾಗೆ ನೀವು ಯೋಚಿಸಿದ್ಯಾ? ಹಾ. ಇಲ್ಲ. ಹಾ. ಇಷ್ಟಕ್ಕೆಲ್ಲ ಕಾರಣ ಏನು? ಏನು? ಪರಮ ಪತಿವ್ರತೆಯನ್ನು ನಿಂದಿಸಿದ ಮರುಕ್ಷಣವೇ ಹಾ. ನಿನ್ನ ಪುಣ್ಯವೆಲ್ಲವೂ ಊರಿನ ಹೋಗಿ ಓಹೋ. ಪಾಪದ ಮೂಟೆ ನಿನ್ನ ಹೆಗಲು ಹತ್ತಿದೆ. ಹೌದಾ? ಆ, ಏಯ್, ಏನು? ಪರಮೇಶ್ವರನನ್ನು ಗೆದ್ದೆ ಎನ್ನುವಂತ ಅಹಂಕಾರ ಹಾ. ನಿನ್ನಲ್ಲಿ ಉಂಟಂತಲ್ವೋ? ಹಾ. ಆ ಪಾಶುಪತ ಹಾ. ನೋಡ, ಪ್ರಯೋಗಿಸು. ಏನೆಲ್ಲ ಇವತ್ತು ಹಿಂದಿಗಂತ ಬಂದ್ರು ಬಿಡು. ಆದುದರಿಂದ ಇಂತಹ ಮಾತುಗಳನ್ನೆಲ್ಲ ನೀನು ಆಡುತ್ತಾ ಇದ್ದೀಯ. ಹಾ. ನಾನು ಬಾಣ ತೆಗೆದರೆ ಒಂದು, ಹಾ. ಹಿಡಿಯುವಾಗ ಒಂದು, ಕೊಡುವಾಗ 10, ಹರಿಯುವಾಗ 100. ಹಾ. ವೈರಿ ಮಾಡ್ಕೊಳ್ಳಬೇಕು. ಹಾ. ಭೇದಿಸುವಲ್ಲಿ ಲಕ್ಷ. ಹಾ. ಇಂತಹ ಅಕ್ಷಯ ಬಾಣಗಳೇ ನನ್ನಲ್ಲಿದೆ. ಹಾ. ಅದು ಬೇಡ. ಅಗ್ನಿದತ್ತವಾದಂತಹ ಗಾಂಧೀವ, ಶಿವನೇ ಕೊಟ್ಟಂತಹ ಪಾಶುಪತಾಸ್ತ್ರ, ಹಾ. ಜೊತೆಯಲ್ಲಿ ವಿಜಯಾಸ್ತ್ರ, ಹಾ. ಇದನ್ನು ಪ್ರಯೋಗಿಸಿ ಹಾ. ಏನು ಭ್ರಮೆಯನ್ನಂತೆ ಫಲಗುಣ ಪರನಿಧಿ ವಿರೋಧಿ ಏನು ಭ್ರಮೆಯನ್ನಂತೆ ಫಲಗುಣ ಮನನಿಧಿ ವಿರೋಧಿ ನಿನ್ನಯ ಸೂರುವಿನುಳಿದೆರನ ಕಲಹವೇ ಸೂರುವಿನುಳಿದೆರನ ಕಲಹವೇ ಏರಿದ ಕಟ ಏನು ಭ್ರಮೆಯನ್ನಂತೆ ಫಲಗುಣ ಯಾಕೆ ಬಂದೆ ಕೃಷ್ಣ? ಆಸಿ, ನನ್ನ ಮುಂದೆ. ಏನು ಉತ್ಸಾಹ ನಿನಗೆ ಈ ಹುಡುಗರಲ್ಲಿ ಯುದ್ಧ ಮಾಡುವುದಕ್ಕೆ? ಅಷ್ಟೊಂದು ಹಾಡ್ತಾರೆ ಅವರು. ಕುರುಕ್ಷೇತ್ರದ ಹಾಗೆ ಬಿಟ್ರೆ ಅದು ನೀನು ಈ ಪ್ರಾಯದಲ್ಲಿ ಹೇಳ್ತೀನಿ. ಕುರುಕ್ಷೇತ್ರದ ಆರಂಭದಲ್ಲಿ ಯುದ್ಧಕ್ಕೆ ಬಂದಾಗ ನನ್ನವರಿದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ ಅಂತ ಹೇಳಿಕೊಂಡು ನಿನ್ನ ವಿಷಾದ ಯೋಗ ಉಂಟಾಗಿದ್ದ ವ್ಯಕ್ತಪಡಿಸಿದ್ದೆ. ಹೌದಲ್ಲ? ಆದ್ರೆ ಆವಾಗ ನಾನು ನಿನಗೆ ಉತ್ಸಾಹವನ್ನು ತುಂಬಿದ್ದೆ, ಜೀವನ ಧರ್ಮ ಯೋಗವನ್ನು ನಿನಗೆ ಉಪದೇಶ ಮಾಡಿದ್ದೆ. ಆ ಸಂದರ್ಭದಲ್ಲಿ ಮತ್ತೆ ನೀನು ಚೈತನ್ಯವನ್ನು ತುಂಬಿಕೊಂಡು ಯುದ್ಧಮುಖನಾದವರು. ಆದ್ರೆ ಈಗ ಹಾಗಲ್ಲ, ಯಾವುದೇ ನಿರುತ್ಸಾಹ ಇಲ್ಲ, ಉತ್ಸಾಹ ಪೂರ್ಣವಾಗಿ ಮಾನನಿಧಿಯಾದಂತಹ ನೀನು ಈ ಹುಡುಗನಲ್ಲಿ ಯಾವುದಕ್ಕಾದ್ರೂ ಒಂದು ಸಮಾನತೆ ಬೇಕೋ ಬೇಡವೋ ಭಾವ? ನನ್ನನ್ನು ಅಪ್ಪ ಅಂತ ಹೇಳ್ತಾರೆ. ಹುಡುಗ ಒಂದು ಕಟ್ಟಿ ಹಾಕಿದ್ದಾನೆ. ತಡೆ ತಡೆ ತಡೆ, ನೋಡು, ಅವ ಅಪ್ಪ ಅಂತ ಹೇಳ್ತಾನೆ, ಅದರಲ್ಲಿ ತಪ್ಪೇನು ಹೇಳು? ನಾನು ಅಪ್ಪನವರಿಗೆ. ಸಿಕ್ಕಿದವರೆಲ್ಲ ನನ್ನನ್ನು ಅಪ್ಪ ಅಂತ ಹೇಳಿ ನನ್ನ ಬೆನ್ನ ಹಿಂದೆ ಬಂದ್ರೆ ಅದು ಆಗುತ್ತಲ್ಲ ಕೃಷ್ಣ. ಬಾವಾ, ನನ್ನ ಮಾತು ಕೇಳು, ಇವ ನಿನ್ನ ಮಗನೇ, ಅವ ಅನ್ಯನಲ್ಲ.
ಈಗ ತಂದೆ ಮಗನಲ್ಲಿ ಹೋರಾಟ ಮಾಡುವುದು ಸರಿಯೋ ಹೇಳು? ತಂದೆ ಮಗನಲ್ಲೇ ಹೋರಾಟ ಮಾಡಬಾರ್ದು. ಮಗ ಒಂದೊಮ್ಮೆಗೆ ಎಲ್ಲಿಯಾದರೂ ಕೈ ಎತ್ತಿದ್ರೆ ಅವನನ್ನು ಸಮಾಧಾನ ಪಡಿಸಬೇಕು. ನೋಡು ಮಗ, ನಾನು ನಿನ್ನ ಅಪ್ಪ, ನೀನು ಹಾಗೆ ಕೈ ಎತ್ತಬಾರದು, ಹಿರಿತನಕ್ಕೆ ಗೌರವ ಕೊಡಬೇಕು ಹೇಳುವ ಮಾತನ್ನು ಹೇಳಬೇಕು. ಅಪ್ಪ ಆದ್ರೆ ಅಲ್ವಾ ನಾನು ಹೇಳೋದು. ಈಗ ನೋಡು, ಯಾರೋ ಹೇಳಿದ್ರೆ ನೀನು ನಂಬಬೇಕಾದದ್ದಿಲ್ಲ. ಮತ್ತೆ ನಾನು ಹೇಳಿದ್ದು ಯಾರು? ಕೃಷ್ಣ ಹೇಳಿದ್ದು. ಕೃಷ್ಣನ ಮಾತನ್ನು ನೀನು ಅಲ್ಲಗಳಿತೀಯೋ ಹೇಳು? ಅಲ್ಲ, ನನಗೆ ನೆನಪೇ ಇಲ್ಲ. ನಾನು ನೆನಪಿಲ್ಲದೆ ಅಪ್ಪ ಅದು ಹೇಗೆ? ಕನಸಿನಲ್ಲಿ ಅಪ್ಪ. ನಿನಗೆ ನೆನಪಿಲ್ಲ, ಅದು ಸತ್ಯ. ಯಾಕೆ ನೆನಪಿಲ್ಲದೆ ಹೋಯ್ತು? ಸುರ ನದಿಯ ಶಾಪದಲ್ಲಿ ನಿನಗಿ ಮರವೇ ಬಂದು ಎನ್ನುವುದನ್ನು ಸ್ಪಷ್ಟವಾಗಿ ನಿನಗೆ ತಿಳಿಸ್ತೇನೆ. ಏನು ನೋಡು, ವಿವೇಕ ಎನ್ನುವುದು ನಮ್ಮಲ್ಲಿ ಅಂತರ್ಗತವಾಗಿ ಇರುವಂಥದ್ದು. ಕೆಲವೊಂದು ಸಂದರ್ಭದಲ್ಲಿ ಸಾಂದರ್ಭಿಕವಾದಂತಹ ಕಾರಣವೇ ಬಲವತ್ತರವಾಗಿ ಮರವೇ ಆಗುವುದು ಇರ್ತದೆ. ಕೆಲವೊಂದು ಸಂಬಂಧಗಳು ಎಷ್ಟೋ ವರ್ಷಗಳಿಂದ ಕಾಣದೇ ಇದ್ದಾಗ ಎಲ್ಲಿಯಾದರೂ ಅನಿರೀಕ್ಷಿತವಾಗಿ ಸಂಪರ್ಕ ಆಯ್ತು ಅಂತಂದ್ರೆ ಗುರುತು ಸಿಗುವುದಿಲ್ಲ, ಅಲ್ಲೂ ಮರವೇಯೂ ಆಗಿರ್ತದೆ. ಈಗ ನಿನಗೆ ಒಂದು ಕಥೆಯನ್ನು ನಾನು ಹೇಳ್ತೇನೆ. ನಿನಗೆ ವ್ಯಥೆ ಆಗುವಂಥದ್ದಲ್ಲ, ಅಂತರಂಗದ ಆನಂದಕ್ಕೆ ಕಾರಣವಾಗುವಂಥದ್ದು. ನಿನ್ನ ಅಶ್ವಮೇಧದ ತುರಗ ಮೊದಲಾಗಿ ಹೋದದ್ದೆಲ್ಲಿಗೆ ಹೇಳು? ಮಾಹಿಷ್ಮತಿ ಪಟ್ಟಣಕ್ಕೆ, ನೀಲಧ್ವಜನ ಪುರದೆಡೆಗೆ ಅಲ್ವಾ? ಅಲ್ಲಿ ಕುದುರೆಯನ್ನು ಬಂಧಿಸಿದ್ದೇನೆ. ಯುದ್ಧ ಆಯ್ತು, ಪ್ರವೀಣರು ಬಂದಿದ್ರು. ಹೌದು, ಅವರಿಲ್ಲವಾದ್ರು. ನೀಲಧ್ವಜ ಬಂದ, ಹೋರಾಟ ಮಾಡಿದ, ಸೋತು ನಿನಗೆ ಕಪ್ಪ ಕಾಣಿಕೆಯನ್ನು ಒಪ್ಪಿಸಿ ನಿನ್ನನ್ನು ಅನುಸರಿಸಿ ಬಂದ ಅಲ್ವಾ? ನೀಲಧ್ವಜನ ಈ ವರ್ತನೆ ಅವನ ಹೆಂಡತಿಯಾದಂತಹ ಜ್ವಾಲೆಗೆ ಸಹಿಸಿಕೊಳ್ಳುವುದಕ್ಕಾಗಲಿಲ್ಲ. ಹೌದೇ? ಅವಳು ಏನು ಮಾಡಿದ್ಲು ಗೊತ್ತಾ? ಗಂಡನನ್ನು ಪುರವನ್ನು ಬಿಟ್ಟು ಹೊರಟಳು. ಕುತ್ತು ಗುರಿ ಇಲ್ಲದ ಪಯಣ. ಹೋಗುವ ಸಂದರ್ಭದಲ್ಲಿ ಪರಮ ಪಾವನೆ ಅಘನಾಶಿನಿ ಅಂತ ಕರೆಸಲ್ಪಟ್ಟವಳು ಗಂಗಾ ಭವಾನಿ. ಆ ಗಂಗಾ ನದಿಯನ್ನು ಉತ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಅಂಬಿಗನಲ್ಲಿಗೆ ಹೇಳ್ತಾಳೆ, ಒಂದು ಹನಿಯೂ ನನ್ನ ಮೈಗೆ ಸೋಂಕಕೂಡದು. ಆ ಕ್ಷಣದಲ್ಲೇ ಗಂಗೆಗೆ ಆಶ್ಚರ್ಯವಾಗಿ ಪ್ರತ್ಯಕ್ಷವಾಗ್ತಾಳೆ. ಪ್ರಶ್ನಿಸ್ತಾಳೆ, ನನ್ನನ್ನು ಪಾಪ ವಿನಾಶಿನಿ ಅಂತ ಹೇಳ್ತಾರೆ, ಪುಣ್ಯಪ್ರಧೆ ಅಂತ ಹೇಳ್ತಾರೆ, ಹರಿಪಾದೋದ್ಭವೆ ಅಂತ ಕರೀತಾರೆ. ಹೀಗಿದ್ದಂತಹ ಒಂದು ಯೋಗ್ಯತೆಯನ್ನು ಹೊಂದಿರ ನನ್ನನ್ನು ಒಂದು ಹನಿಯೂ ಸ್ಪರ್ಶಿಸಕೂಡದು ಅಂತ ನೀನು ಯಾಕೆ ಹೇಳ್ತೀನಿ? ನೀನು ಪುತ್ರವತಿ ಅಲ್ಲ ಎನ್ನುವ ಮಾತನ್ನು ಈ ಜ್ವಾಲೆ ಹೇಳ್ತಾಳೆ. ಅಯ್ಯೋ, 8 ಮಕ್ಕಳನ್ನು ಪಡೆದಿದ್ದೇನೆ, ಲೋಕವಿಖ್ಯಾತವಾದಂತಹ ಯೋಗ್ಯತೆಯನ್ನು ಸಂಪಾದಿಸಿಕೊಂಡವನು ಭೀಷ್ಮಾಚಾರ್ಯ. ಅಂತಹ ಭೀಷ್ಮನನ್ನೇ ಮಗನಾಗಿ ಪಡೆದಂತಹ ನಾನು ಪುತ್ರವತಿ ಅಲ್ಲವೇನೋ ಅಲ್ವೇ ಅಂತ ಪ್ರಶ್ನೆ ಮಾಡ್ತಾಳೆ. ಆವಾಗ ಈ ಜ್ವಾಲೆ ಉಪಾಯದಿಂದ ಗಂಗೆಯ ಮನಸ್ಸನ್ನು ಕದಡುವುದಕ್ಕಾಗಿ ಆಕೆಗೆ ಸಿಟ್ಟು ಬರುವಂತೆ ಒಂದು ಮಾತನ್ನು ಹೇಳ್ತಾಳೆ. ಕುರುಕ್ಷೇತ್ರ ಯುದ್ಧದಲ್ಲಿ ಪಾರ್ಥನ ಕಾರಣದಿಂದ ನಿನ್ನ ಮಗ ಭೀಷ್ಮನ ಸಾವಾಯಿತು. ಅಲ್ಲಿಗೆ ಸಿಟ್ಟು ಅವಳಿಗೆ ಸಹಿಸುವುದಕ್ಕಾಗಲಿಲ್ಲ. ಯಾವನು ತನ್ನ ಮಗನನ್ನು ಕೊಂದಿದ್ದಾನೋ, ಸಾವಿಗೆ ಕಾರಣನಾಗಿದ್ದಾನೋ, ಅವನಿಗೆ ಅವನ ಮಗನಿಂದ ಸಾವು ಪ್ರಾಪ್ತಿಸಲಿ ಹೀಗೆ ಶಾಪವನ್ನು ಕೊಟ್ಟಿದ್ದಾಳೆ. ಎಷ್ಟಾದರೂ ಲೋಕಕ್ಕೆ ಸಂಬಂಧಪಟ್ಟವರ ಶಾಪ ಅಲ್ಲ, ಸುರ ನದಿಯ ಶಾಪ ನಿನ್ನ ಮತಿಯ ಈ ಕೆಡುವಿಕೆಗೆ ಕಾರಣವಾದದ್ದು. ಆದ್ದರಿಂದ ಇನ್ನೂ ನಿನಗೆ ಸ್ಪಷ್ಟವಾಗಿ ತಿಳಿಯುವುದಕ್ಕೆ ದಿವ್ಯ ಜ್ಞಾನವನ್ನು ನೀಡಿದ್ದೇನೆ. ಕೃಷ್ಣ, ಯಾತ್ರೆ ನಾನು ಮಣಿಪುರವನ್ನು ಸೇರಿಸಿ
ಅಲ್ಲಿ ನಾನು ಮತ್ತು ಚಿತ್ರಾಂಗದ ಸಂಧಿಸಿತ್ತು. ಅಲ್ಲಿ ಸ್ವಲ್ಪ ಸಮಯದವರೆಗೆ ನಾನು ನಿಂತಿದ್ದೆ. ನಿಮ್ಮ ಪ್ರೇಮ ಸಂಭಾಷಣೆ ಗಾಂಧರ್ವ ವಿಧಿಯಿಂದ ವಿವಾಹವೂ ಆಗಿತ್ತು. ಅಲ್ವಾ? ಆ ಅರಮನೆಯಲ್ಲಿ ಸ್ವಲ್ಪ ದಿವಸ ಇದ್ದು ಆಮೇಲೆ ಅಲ್ಲಿಂದ ತೆರಳಿದವ. ದೇಹ ಸಂಪರ್ಕವೂ ಆಗಿದೆ. ಆದ್ದರಿಂದ ಆ ಸಂದರ್ಭದಲ್ಲಿ ನನಗೆ ಹುಟ್ಟಿದ ಮಗ ಇವನೇ ಒಬ್ರು ಮಗ. ನನ್ನ ಮಗ ಆಗುದಿಲ್ಲ ಒಪ್ಪಿಕೊಂಡೆ. ಆಗುದಿಲ್ಲ. ನಾನು ಆವಾಗಲೇ ಹೇಳಿದ್ದೇನೆ, ತುಂಬಿದ ಸಭೆಯಲ್ಲಿ ಹೇಳಿದ್ದೇನೆ ಬಬ್ರುವಾಹನ ನಿಮ್ಮ ಮಗ ಅಂತ. ನೋಡು, ತುಂಬಿದ ಸಭೆ ಹೌದು. ಆಗ ತುಂಬಿದ ಸಭೆ ಹೌದು. ಈಗ ಉಂಟೋ ಇಲ್ಲೋ ಗೊತ್ತಿಲ್ಲ. ಒಮ್ಮೆ ಹೇಳಿ ಇದ್ದವರು ಸಾಕು ನಮಗೆ. ಹೌದು. ಆದ್ರೂ ಇವನ ಸಮಾಧಾನಕ್ಕಾಗಿ ನೀನು ಅವ ಹೇಳಿಸ್ತೇನೆ ಅಂತ ಹೇಳಿದ್ದಾನಲ್ಲ. ಎಲ್ಲರೂ ಹೇಳಲಿಕ್ಕಿಂತ ನೀನೇ ಆಗ್ಬೇಕಷ್ಟೇ. ಅಳಿದುಳಿದಾಗೆಲ್ಲ ಅವರೆಲ್ಲ ಇದ್ದಾರೆ. ಅವರ ಸಮಕ್ಷಮದಲ್ಲಿ ಹೇಳುತ್ತೇನೆ, ಬಬ್ರುವಾಹನ ನಮ್ಮ ಮಗ. ಹೌದು ಹೌದು. ಎಂತಹ ಪ್ರಾಂಜಲವಾದ ಮನಸ್ಸವನದ್ದು. ನಿನ್ನ ಮಿತ್ರತ್ವವನ್ನು ಒಪ್ಪಿಕೊಂಡಿದ್ದಾನೆ. ನೋಡು, ಈಗ ನಿನಗೆ ಗೊತ್ತಾಯ್ತಲ್ಲ ನಿನ್ನ ಮಗ. ಯುದ್ಧಕ್ಕೆ ಬಂದಾಗ ಮಾತು ತೆಗೆಯುವುದೊಂದೇ ನನ್ನ ಈಶ್ವರ ಪ್ರಸಾದ. ಹೌದಾ? ಈಶ್ವರ ಪ್ರಸಾದ ಉಂಟುಂಟ, ಶಿವನ ಪ್ರಸಾದ ಅಂತೆ, ಪಾಶ ಪ್ರಸಾದ ಇತ್ತಲ್ಲ, ಅದನ್ನು ಪ್ರಯೋಗ ಮಾಡುವುದಕ್ಕೆ ನೀನು ಮುಂದಾದ. ಇರ್ಲಿ ಮಗು, ನಿನ್ನ ಅಮ್ಮ ಎಲ್ಲಿ? ನಿನ್ನ ಇದಿನ ಇದ್ದಾರೆ. ಏನು ಮರ್ತು ಹೋಯ್ತಾ ನಿನಗೆ? ಮರ್ತು ಹೋಯ್ತಾ? ಅವತ್ತು ಮಾಡಿ ಒಂದಾಯ್ತು, ನೆನಪಿಟ್ಟುಕೊಳ್ಳಿ. ಮೊದಲೆಲ್ಲ ಹೀಗೆ ಒಂದು ಮಾಡಬೇಡಿ. ಅಷ್ಟು ಸಮೀಪಕ್ಕೆ ಬರುವುದಿಲ್ಲ. ಅಂತಹ ಕಾರ್ಯ ಮಾಡುವುದಕ್ಕೆ ಸಾಧ್ಯವೇ? ಮರೆತ್ರ ಮಾತ್ರ ಸಮಸ್ಯೆ ನನಗೆ ಆಗುವುದು. ಯಾಕೆ ಮತ್ತೆ? ಯಾಕೆ? ನಾನು ದಿಗ್ವಿಜಯಕ್ಕೆ ಹೊರಟವ. ಹಸ್ತಿನಾವತಿಯಲ್ಲಿ ಅಶ್ವಮೇಧ ಯಾಗ ನಡೆಯುತ್ತಾ ಉಂಟು. ಆ ಯಾಗ ಪೂರ್ಣಾಹುತಿ ಆಗುವವರೆಗೆ ಯಾವ ಸಂಪರ್ಕಕ್ಕೂ ನಾನು ಹೋಗಬಾರದು. ಸ್ತ್ರೀಯನ್ನು ಸಂಪರ್ಕಿಸುವುದಕ್ಕಿಲ್ಲ, ಸ್ಪರ್ಶಿಸುವುದಕ್ಕಿಲ್ಲ. ಇಲ್ಲ ಹಾಗೆ ಗೊತ್ತಾಯ್ತಲ್ಲ. ಇನ್ನು ನನ್ನ ಈ ದಿಗ್ವಿಜಯದ ಮುಗಿದಾಗಲಿ ಆಮೇಲೆ ಹಸ್ತಿನಾವತಿಗೆ ನೀವೆಲ್ಲ ಮಾಡಬೇಕು. ನಾನು ಒಟ್ಟಿಗೆ ಬರಲಪ್ಪ. ಮತ್ತೆ ನಿನ್ನನ್ನು ಬಿಟ್ಟು ಹೋಗುವುದಕ್ಕುಂಟು. ನನ್ನ ಜೊತೆಯಲ್ಲಿ ಸೇನೆಯಲ್ಲಿ ನೀನು ಕೂಡ ಸೇರಿಕೊಂಡು ಬರಬೇಕು. ಇನ್ನು ನೀವು ಹೇಳಿದಾಗೆ ನಾ ಯಾಕೆ? ಮತ್ತೆ ನನಗೆ ಸ್ವಲ್ಪ ಕೆಲಸ ಕಡಿಮೆ ಆಗ್ತದೆ. ಗೊತ್ತಾಯ್ತಾ? ಈಗ ತಂದೆ ಮಗ ಒಂದಾದಂತಹ ಸಂದರ್ಭ ಎಷ್ಟು ಮನಸ್ಸಿಗೆ ಮುದವನ್ನು ನಿನ್ನ ಜೊತೆಯಾಗಿದ್ದವರು, ಇಲ್ಲಿಯವರು ಎಲ್ಲರೂ ಆನಂದ ತುಂದಿಲರಾಗಿದ್ದಾರೆ. ಸಮಾಧಾನವಾಯ್ತಲ್ಲ? ಇಷ್ಟೆಲ್ಲ ಶುಭ ಕಾರ್ಯ ನಡೆದು ಹೋಗಿ ಸಂತೋಷವೇ ಸರಿ. ಸೇರಿದವರಿಗೆ ಎಲ್ಲರಿಗೂ ಒಂದು ಶುಭವಾಗಲಿ ಎಂಬ ಹಾಗೆ ಆಶೀರ್ವಾದ ಮಾಡಬೇಕು. ಪಾರ್ಥ, ಶುಭವಾಗದೆ ಇನ್ನೇನಾಗ್ತದೆ? ಶುಭವಾಗುವಂತಹ ಯಾವುದೇ ಪ್ರಸಂಗ ಇದ್ರೂ ಕೂಡ ಮೊದಲು ಅಶುಭವನ್ನೇ ತೋರಿಕೊಡ್ತದೆ. ಅಶುಭ ಉಂಟಾಗಿ ಮತ್ತೆ ಶುಭವಾಗುವಂತದ್ದು ಭವಿಷ್ಯದ ಪೂರ್ಣ ಸೂಚನೆ ಅದು. ಆದ್ದರಿಂದ ತಥಾಂತರ್ಗತವಾದಂತಹ ತತ್ವವೇ ಪ್ರಸಾದವೆನಿಸಿ ಎಲ್ಲರಿಗೂ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲ ಇಷ್ಟಾರ್ಥ ಸಿದ್ಧಿಯನ್ನು ಮಾಡಿ ಉತ್ತರೋತ್ತರ ಶ್ರೇಯಸ್ಸನ್ನು ಕಳಿಸಲಿ ಎಂದು ಪ್ರಾರ್ಥಿಸುತ್ತಾ ಕಥಾಭಾಗಕ್ಕೆ ಮಂಗಲಗೀತವನ್ನು ಹಾಡುವರೆ ಸಭಾಸದರಿಂದ ಅಪ್ಪಣೆಯನ್ನು ಬೇಡುತ್ತೇವೆ. ಬೆಳಗಣಗುವ ಕಡುವಾಡ ನಾಡುವಿನ ತುಡೀನು ತಾನ ನಡೆ ನುಡಿ ಬೆಳಗಿನ ಬಿಡುವಾಗ ನೋಡಿನಾದ ತೊಡಿಗೆ ತೊಡಿಗೆ ಗಣಗದ ಮಡದಿಯ ರಾಜತಿಯಾದ ವಾರಿಜದಳಂಬಕಾಯ ಜಯ ಮಂಗಲಂ ಸರ್ವ ಸೂರ್ಯ ಕೋಟಿ ತೇಜ ಕಾಯ ಶುಭ ಮಂಗಲಂ ಎಂದು ಸಿಂಧು ವಾಸಿಕಾಯ ಎಂದು ಸಿಂಧು ವಾಸಿಕಾಯ ವಿದ್ಯಾದೈಕ್ಯನಾಶಕಾಯ ಉತ್ತರಮನು ಪಿತಾಯ ಶುಭ ಮಂಗಲಂ ವಾರಿಜದಳಂಬಕಾಯ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಮಂಗಲಂ ಜಯ